ಬೈದ ಮೇಲೆ ಬಲವನ್ನೇ ಹೊಂದಿದ್ದೀರಿ, ವಿರೋಧದ ಮೇಲೆ ಬಲವನ್ನೇ ಹೊಂದಿದ್ದೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯವನ್ನು ಧ್ಯಾನಿಸೋಣ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 15ರಿಂದ 19. ರೆವಲ್ಯೂಷನ್ ಚಾಪ್ಟರ್ 3:15-19. ಪ್ರಕಟಣಾ ಗ್ರಂಥವು 3 ಅಧ್ಯಾಯವು 15ರಿಂದ 19 ವಚನ. ಥ್ಯಾಂಕ್ ಯು ಜೀಸಸ್. ರನ್ನಿಂಗ್ ಆಗಬೇಕು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ನಿನ್ನ ಪ್ರಸನ್ನತೆ ನಮಗೆ ಬೇಕಪ್ಪ. ನೀ ಮಾತಾಡಬೇಕು ಯೇಸುವೇ, ನಿನ್ನ ಆತ್ಮ ಮಾತಾಡಬೇಕು. ನಾನು ಮಾತಾಡಬಾರ್ದು ರಾಜ. ನಾನು ಏನಕ್ಕೂ ಶಕ್ತನಲ್ಲ, ನಿನ್ನ ನಿರ್ಮಿತ ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಬೇಕು. ಹೋಗಿ ನಿನ್ನ ಕೃತ್ಯಗಳನ್ನು ಬಲ್ಲೆನು. ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ. ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾಗಿತ್ತು. ನೀನು ಬೆಚ್ಚಗೂ ಇಲ್ಲ ತಣ್ಣಗೂ ಇಲ್ಲ, ಉಗುರು ಬೆಚ್ಚಗಿದ್ದೀಯಾ ನೀನು. ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು. ಯಾವ ಸಭೆ ಹೇಳ್ತಾ ಇದ್ದಾರೆ ದೇವರ ಈ ಮಾತನ್ನ? ಲವದೋಕಿಯ ಸಭೆ ಹೇಳ್ತಾ ಇದ್ದಾರೆ. ಲವದೋಕಿಯಲ್ಲಿರುವ ವಿಶ್ವಾಸಿಗಳಿಗೆ ಹೇಳ್ತಾ ಇದ್ದಾರೆ. ಲವದೋಕಿಯ ಸಭೆ ರಿಚ್ ಸಭೆ. ಇವಾಗ ಇದೆಲ್ಲ ಸನ್ ಪೀಟರ್, ಸನ್ ಥಾಮಸ್, ಅಲ್ಲಿ ಸನ್ ಜಾನ್ಸ್ ಚರ್ಚಸ್ ಇಲ್ಲಿದೆಲ್ಲ. ಆ ಚರ್ಚ್ ಒಳಗಡೆ ಹೋಗಿ ಒಳ್ಳೊಳ್ಳೆ ಪೀಠಗಳು, ಒಳ್ಳೊಳ್ಳೆ ಡಿಸೈನ್ಗಳು, ಫುಲ್ ಪೀಠು. ನಮ್ಮ ಕಡೆ ಗಮನ ಕೊಡ್ಬೇಕು ಪ್ರತಿಯೊಬ್ಬರು. ನಿಮ್ಗೆ ಗೊತ್ತಿರೋದು ಹೇಳ್ತೀನಿ, ನಿಮ್ಗೆ ಗೊತ್ತಿರೋದು ಹೇಳಲ್ಲ. ಹಲ್ಲೆಲೂಯಾ. ಆ ಚರ್ಚ್ಗೆ ಹೋಗ್ರಿ, ಹೆಂಗಿರ್ತದೆ ನೋಡಿ. ಅಲ್ಲಿ ಟೇಬಲ್, ಫುಲ್ ಪೀಠು, ಅಲ್ಲಿರೋ ಮೇಜು, ವಾಕ್ಯ ಹೇಳೋ ಸ್ಥಳ, AC, ಒಂದೊಂದು POP ವರ್ಕು, ಡೆಕೋರೇಷನ್, ಎಂಟ್ರೆನ್ಸ್, ಕಾರ್ಪೆಟ್, ಪ್ರತಿ ಒಂದು ಕೂಡ ಬ್ಯೂಟಿಫುಲ್ ಆಗಿರ್ತದೆ, ಹೈಟ್ ಆಗಿರ್ತದೆ. ಫುಲ್ ಲೈಟ್ ಸೆಟ್ಟಿಂಗ್ಸ್, ಕಲರ್ ಗ್ಲಾಸ್ಗಳು, ಡಿಸೈನ್ಗಳು, ಕಿಟಕಿಗಳು, ಬಾಗುಗಳು ಅದ್ಭುತವಾಗಿರ್ತದೆ. ಅಂತ ಸಭೆಯು ಲವದೋಕಿಯ ಸಭೆ. ಅರ್ಥ ಆಯ್ತಾ? ಹಲ್ಲೆಲೂಯಾ. ಆ ಸಭೆಯಲ್ಲಿ ವಾಕ್ಯದಲ್ಲಿ ನೋಡೋಣ. ವಾಕ್ಯನ ವಿವರಿಸಿ. ಕೊಲೋಸಿಯನ್ 4:16. ಕೊಲೋಸ್ಯರಿಗೆ 4:16. ಕೊಲೋಸ್ಯರು 4 ಅಧ್ಯಾಯ 16 ವಚನ. ಕೊಲೋಸಿಯನ್ಸ್ 4:16. ಓದಿ ಬೇಗ. ನಿಮ್ಮಲ್ಲಿ ಈ ಪತ್ರಿಕೆಯನ್ನು ಓದಿಸಿಕೊಂಡ ಲವದೋಕಿಯಲ್ಲಿರುವ ಸಭೆಯ ದೂತರಿಗೆ ಬರೆ, ಲವದೋಕಿಯಲ್ಲಿರುವ ಬೋಧಕರಿಗೆ ಬರೆ, ಲವದೋಕಿಯಲ್ಲಿರುವ ಬಿಷಪ್ಗೆ ಬರೆ, ಲವದೋಕಿಯಲ್ಲಿರುವ ಪಾಸ್ಟರ್ಗೆ ಬರೆ. ಪಾಸ್ಟರ್ಗೆ ಬರೆ ಅಂತಿದೆ ನೋಡಿ, ಅಲ್ಲಿ ಇದೆಯಾ? ಏನಂತ ಬಂದಿದೆ? ಲವದೋಕಿಯಲ್ಲಿರುವ ಸಭೆಯ ದೂತರಿಗೆ ಬರೆ. ದೂತ ಅಂದ್ರೆ ಪಾಸ್ಟರ್. ಸಂದೇಶವನ್ನು ಕೊಡುವ ಮನುಷ್ಯ, ಮನುಷ್ಯರನ್ನ ಎಚ್ಚರಿಸುವ ಮನುಷ್ಯ, ದೇವರಿಗೂ ಮನುಷ್ಯರಿಗೂ ಸಂಬಂಧವನ್ನ ಮಾರ್ಗವನ್ನ ಏರ್ಪಡಿಸುವುದೇ ದೂತರು. ದೇವದೂತರು ಬೇರೆ ಇದ್ದಾರೆ. ಅವರು ದೇವರ ಹತ್ರ ಇರ್ತಾರೆ, ಕಣ್ಣು ಕಾಣಿಸಲ್ಲ, ಇದ್ದಾರೆ. ಆದ್ರೆ ಸಭೆಯಲ್ಲಿ ನಿಂತಿರೋ ಪಾಸ್ಟರ್ನ, ದೇವರನ್ನ, ಜನರನ್ನ ದೇವರ ಹತ್ರ ನಡೆಸೋ ಬೋಧಕನನ್ನ, ವಿಶ್ವಾಸಿಗಳನ್ನ ದೃಢಪಡಿಸೋ ಬೋಧಕನನ್ನ, ಪಾಸ್ಟರ್ನ, ಬಿಷಪನ್ನ, ರೆವರೆಂಟ್ ಅನ್ನ ದೂತನು ಅಂತ ಇದ್ದಾರೆ. ಸುವಾರ್ತಿಕನನ್ನ, ಅಪೋಸ್ತಲನನ್ನ, ಪ್ರವಾದಿಯನ್ನ ದೂತನು ಅಂತ ಕರೀತಾ ಇದ್ದಾರೆ. ಮಕ್ಕಳನ್ನ ಕಂಟ್ರೋಲ್ ಮಾಡಿ, ಗಮನ ಆ ಕಡೆ ಕೊಡಬೇಡಿ ದಯಮಾಡಿ. ಒಬ್ಬರು ಕಂಟ್ರೋಲ್ ಮಾಡ್ಕೊಂತಾರೆ. ಹಲ್ಲೆಲೂಯಾ. ಲವದೋಕಿಯಲ್ಲಿರುವ ಸಭೆಯ ದೂತನಿಗೆ ಬರೆ. ಲವದೋಕಿಯಲ್ಲಿ ವಾಕ್ಯ ಹೇಳ್ತಾರಲ್ಲ ಯೋಹಾನ, ಆ ಪಾಸ್ಟರ್ಗೆ ಈ ವಾಕ್ಯವನ್ನ ಬರೆದು ಕಳಿಸು ನೀನು. ಪತೋಸ್ ದ್ವೀಪದಲ್ಲಿ ಆತ್ಮ ಪರವಶನಾದಂತಹ ಯೋಹಾನನಿಗೆ ಹೇಳ್ತಾ ಇದ್ದಾನೆ. 12 ಶಿಷ್ಯರಲ್ಲಿ 3ನೇ ಶಿಷ್ಯನಾದಂತ ಪ್ರಕಟಣೆ ಗ್ರಂಥ 1 ಯೋಹಾನ, 2 ಯೋಹಾನ, 3 ಯೋಹಾನ, ಯೋಹಾನ ಗ್ರಂಥವನ್ನ ಬರೆದಂತ ಯಾವಾಗಲೂ ಯೇಸು ಸ್ವಾಮಿ ಎದೆಗೆ ಹೊರಕೊಂಡಿದ್ದಂತೆ. ಅದಕ್ಕೆ ಅಷ್ಟು ಬ್ಯೂಟಿಫುಲ್ ಆಗಿ ಬರ್ತದೆ. 5 ಗ್ರಂಥಗಳು. 5 ಗ್ರಂಥಗಳನ್ನ ನೀನು ಓದಿದ್ರೆ ನಿತ್ಯ ಜೀವವನ್ನ ಕಂಡ್ಕೊಳ್ತೀಯ. 5 ಗ್ರಂಥಗಳಲ್ಲಿ ಅವನು ಬರೆದಿರೋದನ್ನ ನೀನು ಕೇಳಿ ಅವರ ಪ್ರಕಾರ ನಡ್ಕೊಂಡ್ರೆ ನೀನು ನಿತ್ಯ ಜೀವಕ್ಕೆ ಬಾಧ್ಯನು. ಹಲ್ಲೆಲೂಯಾ. ಓದಿ ವಾಕ್ಯ 4:16. ಈ ಪತ್ರಿಕೆಯನ್ನು ನಿಮ್ಮಲ್ಲಿ ಈ ಪತ್ರಿಕೆಯನ್ನು ಚುರುಕಾಗಿರ್ಬೇಕು, ಶಾರ್ಪರ್ ಇರ್ಬೇಕು. ಒಬ್ಬೊಬ್ರು ಕೂಡ ದಿನಗಳು ಸ್ವಲ್ಪನೇ ಇರೋದಿಲ್ಲ. ಏಸು ಬರೋದು ಹತ್ರ ಆಗಿದೆ.
ತಣ್ಣಗಿರ್ಬೇಡ, ಬೆಚ್ಚಗಿರ್ಬೇಡ. ಆಮೇಲೆ ತಿರ್ಗಾ ಹೇಳ್ತಾರೆ ಕೇಳು. ತರುವಾಯ ಲವೋದಿಕೀಯದಲ್ಲಿರುವ ಸಭೆಯಲ್ಲಿ ನೋಡಲಿ ಸಿಕ್ತಾ ಸಭೆನಾದ್ರು ನೀನೇ ಆ ಸಭೆ ಇವತ್ತು, ನೀನೇ ಆ ಚರ್ಚ್ ಇವತ್ತು, ನೀನೇ ಆ ಸಂಘ ಇವತ್ತು, ನೀನೇ ಆ ಲವೋದಿಕೀಯ ಇವತ್ತು. ಇವತ್ತಿನ ವಾಕ್ಯಕ್ಕೆ ನಿನಗೆ ಹೇಳ್ತಾ ಇದ್ದಾರೆ ಕೇಳು. ಏನಂತ ಹೇಳ್ತಾ ಇದ್ದಾರೆ? ನಿನಗೂ ನಿನ್ನ ಬೋಧಕನಿಗೂ ಲವೋದಿಕೀಯದಲ್ಲಿರುವ ಸಭೆಯ ದೂತನಿಗೆ ಬರೆ, ಲವೋದಿಕೀಯದಲ್ಲಿರುವ ಸಭೆಯವರಿಗೆ ಈ ಪತ್ರಿಕೆಯನ್ನು ಎತ್ಕೊಂಡು ಹೋಗಿ ಕೊಡು. ಇದು ಜೈಲಲ್ಲಿರುವಾಗ ಬರ್ತಿದ್ದ ಈ ಪತ್ರಿಕೆನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪೌಲ ಕಷ್ಟಪಟ್ಟು ಬರುವುದು ಮನುಷ್ಯನ ಕೈಯಲ್ಲಿ. ಲವೋದಿಕೀಯ, ಸರ್ ಪೀಟರ್, ಸರ್ ಜಾನ್ಸ್, ಸರ್ ಥಾಮಸ್, ಆಮೇನ್ ಅಂತ ಚರ್ಚ್ಗಳು, ಪ್ರೈಸ್ ದ ಲಾರ್ಡ್ ಬೇಲಂಗಡಿ ಅಂತ ಚರ್ಚು, ಹಲ್ಲೆಲೂಯಾ. ಆಮೇನ್ ವಿವೇಕನಗರದಲ್ಲಿ ಇದೆಯಲ್ಲ ಕುಳಂದಿ ಯೇಸು ಚರ್ಚ್, ಬಾಲ ಯೇಸು ಚರ್ಚ್ ಅಂತ ರಿಚ್ ಚರ್ಚ್ಗಳು ಅಲ್ಲಿ ಒಂದು. ಇದು ಕೂಡ ಲವೋದಿಕೀಯ. ಆಮೇನ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಸೊ ಈ ಚರ್ಚ್ ಇದೆಯಾ ಇಲ್ವಾ ಈ ವಾಕ್ಯ ಪ್ರಕಾರ? ಇದೆಯಾ ಇಲ್ವಾ? ಬೇಗ ಹೇಳಿ, ಪಟ್ಟದ ನಾನು ಮುಂದಕ್ಕೋಗ್ಬೇಕು. ನೀವು ಉತ್ತರ ಕೊಟ್ರೇನೆ ಪ್ರೂಫ್ ಸಮೇತ ನಾನು ಮಾತಾಡೋದು. ಯಾಕೋ ಎಲ್ಲೋ ಕತೆ ಪುರಾಣ ತರ ಎಲ್ಲೋ ಕೇಳಿದ್ದು ನಾನು ಹೇಳಲ್ಲ. ಆಮೇಲೆ ಬೈಬಲ್ ಸ್ಟಡಿ ಮಾಡ್ತೀನಿ, ಉಪವಾಸ ಮಾಡ್ತೀನಿ, ಪ್ರಾರ್ಥನೆ ಮಾಡ್ತೀನಿ. ಬೆಳಿಗ್ಗೆ ಬಂದು ಇಲ್ಲಿ ಕುತ್ಕೊಂಡೆ 4 ಗಂಟೆಗೆ ಎದ್ದು ಬಂದೆ, ಪ್ರಾರ್ಥನೆ ಮಾಡಿದೆ, ಚೆನ್ನಾಗಿ ಬೈಬಲ್ ಓದಿದೆ. ಇಲ್ಲಿ ಅನ್ಯ ಭಾಷೆ ಒಂದು ಅರ್ಧ ಗಂಟೆ ಪ್ರೇಯರ್ ಮಾಡಿದೆ, ಕನ್ನಡದಲ್ಲಿ ಅರ್ಧ ಗಂಟೆ ಮಾಡಿದೆ. ದೇವ್ರೆ ಇವತ್ತು ಏನ್ ಕೊಡ್ತೀಯ ಸಭೆಗೆ? ಮೊದಲೆಲ್ಲ ಯಾವ ನಾನೇ ಯೋಚನೆ ಮಾಡ್ಕೊಂಡು ಎತ್ಕೊಂಡ್ ಬರ್ತಾ ಇದ್ದೆ ಕೆಲವು ವರ್ಷಗಳಿಂದ. ಈಗ ಹಂಗ್ ಮಾಡ್ತಾ ಇಲ್ಲ. ದೇವ್ರೆ ನೀನ್ ಹೇಳು, ನೀನ್ ಕರೆಕ್ಟ್ ಆಗಿ ಬಂದು ತಕ್ಕೊಂಡು ಬಂದಿದ್ದೀನಿ ಕೇಳು. ದೇವ್ರು ಹೇಳ್ತಾ ಇದ್ದಾರೆ ಸಭೆ ನೀನೇ ಆ ಚರ್ಚು, ನೀನೇ ಆ ಸಭೆ. ಏನಂತ ಹೇಳ್ತಾ ಇದ್ದಾರೆ? ನೀನು ತಣ್ಣಗೂ ಇಲ್ಲ, ನೀನು ಬೆಚ್ಚಗಿಲ್ಲ, ಉಗುರು ಬೆಚ್ಚಗಿದ್ಯಾ, ನಿನ್ನನ್ನ ನನ್ನ ಬಾಯಿಂದ ಕಾಲು ಬಿಡ್ತೀನಿ. ನೀನ್ ನನ್ನ ನಿತ್ಯ ಜೀವದಿಂದ ನಿನ್ನ ಕಾಲು ಬಿಡ್ತೀನಿ. ನಾನು ನಿನ್ನ ನನ್ನ ರಾಜ್ಯದಿಂದ ಕಾಲು ಬಿಡ್ತೀನಿ. ನನ್ನ ಆಶೀರ್ವಾದದಿಂದ ಕೃಪೆಯಿಂದ ನಿನ್ನ ಕಾಲು ಬಿಡ್ತೀನಿ, ತೆಗೆದಾಕ್ಬಿಡ್ತೀನಿ. ಕಾಲದಂದ್ರೆ ಏನು? ನಿನ್ನ ಹೆಂಜಿಲ್ ಏನ್ ಮಾಡ್ತೀಯ? ಕಾಲದಂದ್ರೆ ಅರ್ಥ ಹೇಳ್ಕೊಡ್ತದೆ. ಹೆಂಜಿಲ್ ಏನ್ ಮಾಡ್ತೀಯ? ಇದೆಯಲ್ವಾ, ಅದನ್ನೇ ಕಾಲದ. ಯಾಕೆ ನಮ್ಗೆ ಬೇಡ ಅಪ್ಪ ಹೆಂಜಿಲು, ಬಾಯಿ ಬಂದಿರೋ ಹುಳ ಗಲೀಜು, ಅದಕ್ಕೆ ತಾನೇ ನಾವು ಕಾಲ ಇದ್ದೀರಲ್ವಾ? ಅದನ್ನೇ ಹೇಳ್ತಾ ಇದ್ದೀನಿ, ನನ್ನ ಬಾಯಿಂದ ನಿನ್ನ ಕಾಲು ಬಿಡ್ತೀನಿ. ಹಾಗಾದ್ರೆ ನೀನು ಕ್ರಿಸ್ತನ ಒಳಗಡೆ ಇದ್ದೀಯಾ? ಯೇಸುವಿನ ದೇಹದಲ್ಲಿ ಇದ್ದೀಯಾ? ಯೇಸುವಿನ ಮೈಯಲ್ಲಿ ಇದ್ದೀಯಾ? ಯೇಸುವಿನ ಕೈಯಲ್ಲಿ ಇದ್ದೀಯಾ? ಯೇಸುವಿನ ಕಣ್ಣಲ್ಲಿ ಇರ್ಬೋದು, ಯೇಸುವಿನ ಬ್ರೈನಲ್ಲಿ ಇರ್ಬೋದು, ಯೇಸುವಿನ ಬೆರಳುಗಳಲ್ಲಿ ಇರ್ಬೋದು, ನೀನು ಯೇಸುವಿನ ಕಾಲದಲ್ಲಿ ನೀನು ಇರ್ಬೋದು. ಎಷ್ಟು ದೊಡ್ಡವ್ ನೋಡಂಗಾದ್ರೆ ಈ ಪ್ರಪಂಚದಲ್ಲಿರೋನೆಲ್ಲ ತನ್ನ ಒಳಗಡೆ ಇಟ್ಕೊಂಡಿದ್ದಾರೆ. ಕಾಲು ಬಿಡ್ತೀನಿ ನಾನು. ಹಲ್ಲೆಲೂಯಾ. ಮತ್ತೆ ಸೊಳ್ಳೆ ಬಂದ್ರೆ ನುಗ್ಗಾಕ್ಬಿಡ್ತೀಯಾ? ಏನ್ ಮಾಡ್ತೀಯ ಸೊಳ್ಳೆನ? ದೇವರು ನೀನು ತಣ್ಣಗಿದ್ರೆ, ಉಗುರು ಬೆಚ್ಚಗಿದ್ರೆ ನಿನ್ನ ಕಾಲು ಬಿಡ್ತೀನಿ. ಯಾರು ಹೇಳ್ತಾ ಇರೋದಿಲ್ಲ? ಚೆನ್ನಾಗಿಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಈ ಮಾತು ಸ್ವಲ್ಪ ನೀವು ಯೋಚಿಸ್ತೀವಿ. ಏನ್ ದೇವರು ನನ್ನ ತಣ್ಣಗೆ, ಬೆಚ್ಚಗೆ, ಉಗುರು ಬೆಚ್ಚಗೆ 3 ಪದಗಳನ್ನ ಉಪಯೋಗಿಸ್ತಾ ಇದ್ದಾನೆ? ಏನಿದ್ರ ಅರ್ಥ? ಏನಿದ್ರ ಸೀಕ್ರೆಟ್? ಲವೋದಿಕೀಯ ಸಭೆ ಅಂತ ಇದ್ದಾನೆ. ನನಗೆ ಹೇಳ್ತಾ ಇದ್ದಾನೆ ದೂತನಿಗೆ ಬನ್ನಿ ಅಂತ ಹೇಳ್ತಾರೆ. ದೂತ ಅಂದ್ರೆ ಪಾಸ್ಟರ್. ಲವೋದಿಕೀಯ ಸಭೆ ಅಂದ್ರೆ ವಿಶ್ವಾಸಿಗಳು. ಇಲ್ಲಿ 7 ಸಭೆಗಳಿದೆ. ಇದು 7ನೇ ಸಭೆ. 7 ಸಭೆಗಳು ನಿನಗೆ, ನನಗೆ, ಈ ಲೋಕದಲ್ಲಿರೋ ಎಲ್ಲ ಅನ್ಯ ಮನುಷ್ಯರಿಗೆ ಹೇಳಿರೋದು. ಇಸ್ರಾಯೇಲರಿಗಲ್ಲ. ಯಾರಿಗೆ? ಇಸ್ರಾಯೇಲರಿಗಲ್ಲ ಹೇಳ್ತಾ ಇರೋದು. ನಿನಗೆ, ನನಗೆ. ನಾವು ನೀವು ಮೊದಲು ಯೇಸುವನ್ನ ಅರ್ತಿಲ್ಲಲ್ಲ, ಸೆಂಟ್ರಲ್ ನಂಬ್ಕೊಂಡಿರೋ ನಾವು, ಮಧ್ಯದಲ್ಲಿ ಬಂದಿರೋ ಯೇಸು ಸ್ವಾಮಿಗೆ ಮಕ್ಕಳಾಗಿರೋರು. ನಮ್ಗೆ ಹೇಳ್ತಾ ಇದ್ದಾನೆ, ನೀನು ತಣ್ಣಗೂ ಇಲ್ಲ, ಬೆಚ್ಚಗೂ ಇಲ್ಲ, ಉಗುರು ಬೆಚ್ಚಗಿರೋದ್ರಿಂದ ನನ್ನ ಬಾಯಿಂದ ನಿನ್ನ ಕಾಲು ಬಿಡ್ತೀನಿ. ನನ್ನ ಬಾಯಿಂದ ನಿನ್ನ ಬೇಡ, ನೀನು ನನಗೆ ಒಲಸಾಗಿದೆ ಅಂತ ನಾನು ನಿನ್ನ ಕಳಿಸ್ಬಿಡ್ತೀನಿ. ಕೇಳಿ, ಅದರ ಅರ್ಥ ಏನಂದ್ರೆ, ಹಲ್ಲೆಲೂಯಾ, ಒಳ್ಳೇದು ಮಾಡ್ತೀಯ, ಕೆಟ್ಟದ್ದು ಮಾಡ್ತೀಯ, ದೇವರನ್ನು ಆರಾಧಿಸ್ತೀಯ, ಸೈತಾನನ್ನು ಆರಾಧಿಸ್ತೀಯ, ಮನುಷ್ಯನಿಗೆ ಇಚ್ಛೆ ಬಂದಿದ್ದು ನಡೆಸ್ತೀಯ, ದೇವರಿಗೆ ಇಷ್ಟ ಬಂದಿದ್ದು ನಡೆಸ್ತೀಯ. ಹಲ್ಲೆಲೂಯಾ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಪಾಪಗಳು ಮಾಡ್ತೀಯ, ಬೈಬಲ್ ಹೇಳಿದ್ದು ನೆರವೇರಿಸ್ತೀಯ. ಬೆಚ್ಚಗಿರೋ ಕಾರ್ಯಗಳಂದ್ರೆ ದೇವರ ಕ್ರಿಯೆಗಳು.
ತನ್ನಿಗಿರೋ ಕಾರ್ಯಗಳಂದ್ರೆ ನೀವು ಬಿಟ್ಟು ಬಂದಿರೋ ಜೀವಿತ, ಮಾತುಗಳು, ಕ್ರಿಯೆಗಳು, ಕೃತಿಗಳು, ಸ್ಥಳಗಳು. ನೋಡಿ, ಒಂದು ವಿಶ್ವಾಸಿ ಮೊದಲು ಹೊಸದಾಗಿ ದೇವರ ಹತ್ರ ಬರ್ತಾನೆ, ವಾಕ್ಯವನ್ನ ಕೇಳ್ತಾನೆ, ಕೇಳಿ ಯೇಸು ಕ್ರಿಸ್ತನನ್ನ ಸ್ವರಕ್ಷಕನಾಗಿ ಅಂಗೀಕರಿಸ್ಕೊತಾಳೆ, ಸಂತೋಷ ಪಡ್ತಾರೆ, ದೀಕ್ಷಾಸ್ನಾನ ತಗೊಂತಾರೆ, ಪವಿತ್ರಾತ್ಮನ ಅಭಿಷೇಕ ಹೊಂದ್ಕೊತಾರೆ. ಮಕ್ಕಳಿರಲ್ಲ, ಮಕ್ಕಳನ್ನ ಕೊಡ್ತಾನೆ. ಮನೆ ಇರಲ್ಲ, ಮನೆಯನ್ನ ಕೊಡ್ತಾನೆ. ಆದಾಯ ಇರಲ್ಲ, ಆದಾಯವನ್ನ ಕೊಡ್ತಾನೆ. ಬಿಸ್ನೆಸ್ ಅಲ್ಲಿ ಬೈಲಾಗಿರ್ತಾರೆ, ಸಾಲದಲ್ಲಿ ಸಿಕ್ಕಾಕೊಂಡಿರ್ತಾರೆ, ಬಂದು ದೇವರನ್ನ ಬೇಡ್ಕೊತಾರೆ. ದೇವರು ಸಾಲದಿಂದ ಬಿಡಿಸಿ ಬಿಸ್ನೆಸ್ ಅಲ್ಲಿ ಮೇಲೆ ತರ್ತಾನೆ. ಅಲ್ಲಿ ಕುಟುಂಬ ಸಮಸ್ಯೆ, ಗಂಡನ ಕುಡಿತನ ಬಿಡ್ಬೇಕಂತ, ಮನೆಯಲ್ಲಿ ಸಮಸ್ಯೆ, ಮಕ್ಕಳ ಸಮಸ್ಯೆ, ಒಂದಲ್ಲ ಎರಡಲ್ಲ, ಈ ತರ ಅನೇಕ ಸಮಸ್ಯೆಗಳಲ್ಲಿ ಸಭೆಗೆ ಬರ್ತಾರೆ, ದೇವರ ಹತ್ರ ಬರ್ತಾರೆ. ಯೇಸುವನ್ನ ನಾನು ನಮ್ಮ ಚರ್ಚ್ ಮಾತ್ರ ಹೇಳ್ತಾರ, ಟೋಟಲ್ ಚರ್ಚಸ್ ಹೇಳ್ತಾರೆ. ದಯವಿಟ್ಟು ನಮಗೆ ಹೇಳ್ತಾ ಇದ್ದಾರೆ, ನಿಮ್ಗೆ ಹೇಳ್ತಾ ಇದ್ರೆ ಒಳ್ಳೇದು, ನಿಮ್ಗೆ ಒಳ್ಳೇದು. ನಾನು ಯಾವತ್ತಾಗಲಿ ನಿಮ್ಗೆ ಹೇಳೋದು ತಪ್ಪು ನಿಮ್ಮಲ್ಲಿ ಇದ್ರೆ ತಿಳ್ಕೊಬೋದಲ್ವಾ? ನಿಮ್ಮ ಹತ್ರ ಇದ್ದಿರೋದು ಹೇಳಿದ್ರೆ ನನಗೆ ಹೊಟ್ಟೆ ಕಿಚ್ಚು, ನಿಮ್ಮ ಹತ್ರ ಇರೋದು ಹೇಳಿದ್ರೆ ಕರೆಕ್ಟ್ ಇರೋದು ಹೇಳ್ತಾ ಇದ್ದಾರೆ, ತಿಳ್ಕೊಬೋದಲ್ವಾ? ನೀವು ತಿಳ್ಕೊಂಡು ದೇವ್ರ ಕಡೆ ಕೈ ಎತ್ಬೋದಲ್ವಾ? ನನಗೆ ಹೇಳ್ತಾ ಇದ್ದಾರೆ, ನನ್ನನ್ನೇ ಚುಚ್ಚಿ ಹೇಳ್ತಾರೆ, ನನ್ನನ್ನೇ ಇಂಡಿಕೇಟ್ ಮಾಡಿ ಹೇಳ್ತಾರೆ, ನನ್ನನ್ನೇ ನೋಟೇಟ್ ಮಾಡಿ ಹೇಳ್ತಾ ಇದ್ದಾರೆ. ಯಾಕೆ ನಿಮ್ಮಲ್ಲಿ ಅಂತ ಭಾವನೆಗಳ ಆಲೋಚನೆಗಳು? ನನಗೆ ಹೇಳ್ತಾರೆ, ನನ್ನ ಮಕ್ಕಳಿಗೆ ಹೇಳ್ತಾರೆ, ನನಗೆ ನನ್ನ ಗಂಡನಿಗೆ ಹೇಳ್ತಾರೆ. ನೋ ಪ್ಲೀಸ್, ನಿನಗೆ ಹೇಳ್ತಾರೆ, ಖಂಡಿತ ನಿನ್ ಮನಸ್ಸು ಸಾಕ್ಷಿಯನ್ನು ಸ್ವೀಕಾರ ಮಾಡ್ಕೊ. ನಾನು ಹೇಳೋದು ನಿನ್ಗಿದ್ರೆ ನಾನು ಹೇಳಲ್ಲ, ದೇವ್ರು ಹೇಳೋದು. ದೇವ್ರು ಹೇಳೋದು ನಿಜ ಹೇಳ್ತಾ ಇದ್ದೀವಿ. ನೀವು ನಾನು ಬೈಬೇಡಿ, ಯಾಕೆ ಹೇಳೋದು? ಸತ್ಯ ಹೇಳ್ತೀನಲ್ಲ, ಬಯಸ್ಕೋಬೇಕು, ಮುಗಿಸ್ಕೋಬೇಕು, ಹೊಡಿಸ್ಕೋಬೇಕು. ಐ ವಿಲ್ ಹ್ಯಾಪಿ, ನನಗೆ ಇಷ್ಟ, ಸಂತೋಷ, ನಾನು ಅದನ್ನು ಸಂತೋಷವಾಗಿ ಸ್ವೀಕಾರ ಮಾಡ್ಕೋತೀನಿ. ವಾಕ್ಯ ಹೇಳೋದು ಸಾಮಾನ್ಯ ಅಲ್ಲ. ವಾಕ್ಯ ಹೇಳ್ಬಿಟ್ಟು ಕೆಳಗಡೆ ಹೇಳ್ತೀನಿ, ಭಾನುವಾರನೇ ಶೋಧನೆ ಇರ್ತದೆ ನನಗೆ, ನನ್ನ ಮನೆಯಲ್ಲಿ ನನಗೆ ಶೋಧನೆ ಇರ್ತದೆ, ನನ್ನ ದೇಹದಲ್ಲಿ ಶೋಧನೆ ಇರ್ತದೆ. ಯಾಕೆ ಹೇಳು? ವಾಕ್ಯ ಹೇಳಿದ್ದೀನಿ, ನೀನ್ ಹೆಂಗ್ ನಡ್ಕೋತೀಯ ನೋಡು. ಶುಕ್ರವಾರ ಹೇಳ್ಬಿಟ್ಟು ಹೋಗಿದ್ದೀನಿ, ಅವೇ ಸೈತಾನ ಮೇಲೆ ಯುದ್ಧ ಮಾಡೋದು, ಒಳ್ಳೆ ಶೋಧನೆ ಬಂದು ಕೂತಿದೆ ನನಗೆ. ಅವೇ ರಾತ್ರಿ ಎಲ್ಲ ನಿದ್ರೆ ಇಲ್ಲ, ಕಡೆಗೆ 3:30 ಎದ್ದು ದೇವ್ರ ಸನ್ನಿಧಿಯಲ್ಲಿ ಕೂತ್ಕೊಂಡು ಪ್ರೇಯರ್ ಮಾಡಿದೆ. ಹೋರಾಟ ಮಾಡ್ಬೇಕಂತ ಹೇಳ್ದಲ್ಲ, ಹೋರಾಟ ಮಾಡಿದೆ. ಹಲ್ಲೆಲೂಯಾ. ದೇವರ ಹತ್ರ ಬರ್ತಾರೆ, ಮಗುವನ್ನ ಕೇಳ್ಕೊತಾರೆ, ವ್ಯಾಪಾರವನ್ನ ಕೇಳ್ಕೊತಾರೆ, ಕಸ್ಟಮರನ್ನ ಕೇಳ್ಕೊತಾರೆ, ಆರೋಗ್ಯವನ್ನ ಕೇಳ್ಕೊತಾರೆ, ಕೃಪೆಯನ್ನ ಕೇಳ್ಕೊತಾರೆ, ಜ್ಞಾನವನ್ನ ಕೇಳ್ಕೊತಾರೆ, ಪ್ರಾರ್ಥನೆ ಮಾಡೋದು ಕೇಳ್ತಾರೆ, ಬೈಬಲ್ ಓದೋದು ಕೇಳ್ತಾರೆ. ದೇವರು ಪ್ರತಿ ಸಮಸ್ಯೆಯಿಂದ ಬಿಡಿಸ್ತಾರೆ. ಹೋಗ್ತಾ 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 ಮನೆಯಲ್ಲಿ ಪ್ರೇಯರ್, ಚರ್ಚ್ ಕಡೆ ಗಮನ, ಆಲಯ ಕಡೆಗೆ, ಬೈಬಲ್ ಕಡೆಗೆ, ಪ್ರೇಯರ್ ಕಡೆಗೆ ತಣ್ಣಗಾಗ್ಬಿಡ್ತಾರೆ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಕೋಮಾ ಸ್ಟೇಜ್ ಅಲ್ಲಿ ಇರೋರು ನೋಡಿದ್ರೆ ಅವ್ರ ಬಗ್ಗೆ ನಿಮ್ಗೆ ಗೊತ್ತಾ? ಹೆಂಗಿರ್ತಾರೆ ನೋಡೋಕೆ? ಕೋಮಾ ಸ್ಟೇಜ್ ಅಲ್ಲಿ ಇರೋರು ಜೀವ ಇರ್ತದೆ, ಕೈ ಕಾಲು ತಲೆ ಕಣ್ಣು ತೆಗೆದು ಹಿಂಗಿರ್ತಾರೆ, ಇಲ್ಲೆಲ್ಲ ಇದು ಹಾಕಿ ಬಿಟ್ಬಿಟ್ಟಿರ್ತಾರೆ. ಕೋಮಾ ಸ್ಟೇಜ್ ಅಲ್ಲಿ ಇರೋರು ಹಂಗೆ ಇರೋದು. ಅವ್ರ ಹತ್ರ ಡಾಕ್ಟರ್ ಬದುಕಿದಾನಂತ, ನಾವು ಏನ್ ಹಿಂಗಿದ್ದಾನೆ, ಏನ್ ಬದುಕಿದ್ದಾನೆ, ಹಿಂಗಂದ್ರೆ ಹಿಂಗ್ ಬೀಳ್ತಾನೆ, ಹಿಂಗಂದ್ರೆ ಹಿಂಗ್ ಬೀಳ್ತಾನೆ, ಕೈ ಹತ್ರ ಹಿಂಗ್ ಬೀಳ್ತಾನೆ, ಒಳಗಡೆ ಜೀವ ಇರ್ತದೆ. ಹಲ್ಲೆಲೂಯಾ. ಆದ್ರೆ ಬದುಕಿದ್ದಾರೆ, ಓಡಾಡಕ್ಕಾಗಲ್ಲ, ಎದ್ದು ಬರಕ್ಕಾಗಲ್ಲ, ಭೇಟಿಗೆಯಕ್ಕಾಗಲ್ಲ, ಜೀವ ಇದೆ ಒಳಗಡೆ, ಪ್ರಾಣ ಹೋಗಿಲ್ಲ. ಅದನ್ನ ಕೋಮಾ ಸ್ಟೇಜ್ ಅಂತಾರೆ. ಕೋಮಾ ಸ್ಟೇಜ್ ಅಲ್ಲಿ ಇದ್ದಾರೆ ಅಂತಾರೆ. ತನ್ನಗೂ ಇಲ್ಲ, ಆ ಮನುಷ್ಯ ಬೆಚ್ಚಿಗೂ ಇಲ್ಲ, ಎದ್ದು ನಡೆದಾಡ್ತಾ ಇಲ್ಲ, ಆ ಕಡೆ ಸತ್ತು ಹೋಗ್ತಾ ಇಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವ್ರು ಹೇಳ್ತಾರೆ ನಿಮ್ಗೆ ಏನಂದ್ರೆ ಈ ವಾಕ್ಯದ ಮೂಲಕ, ಇಲ್ಲ ಪಾಪದಲ್ಲಿ ಹೋಗ್ಬಿಡು, ಇಲ್ಲ ಪರಿಶುದ್ಧತೆ ಬರ್ಬೇಡಿ, ಇಲ್ಲ ಪಾಪದಲ್ಲಿ ಹೋಗ್ಬಿಡು. ಸ್ವಲ್ಪ ಪಾಪ ಮಾಡ್ತೀಯ, ಸ್ವಲ್ಪ ಒಳ್ಳೆಯ ಮಾಡ್ತೀಯ, ಈ ಕಡೆ ಪ್ರಾರ್ಥನೆ ಮಾಡ್ತೀಯ, ಆ ಕಡೆ ಜನಗಳ ಆಲೋಚನೆ, ಈ ಕಡೆ ದೇವ್ರ ಚಿಂತನೆ ನೆರವೇರಿಸ್ತೀಯ, ಆ ಕಡೆ ಸೈತಾನ ಕೂಡ ಸೈ ಅಂತೀಯ. ಅಲ್ಲಿ ಓಕೆ ಅಂತೀಯ, ಇಲ್ಲಿ ಸ್ತೋತ್ರ ಅಂತೀಯ. ಇದನ್ನ ಉಗುರು ಬೆಚ್ಚಿಗೆ ಅಂತಾರೆ. ಎರಡು ದೋಣಿಯಲ್ಲಿ ಕಾಲಿಟ್ಕೊಂಡು ನೋಡಿದ್ಯಾ, ಲೋಕವನ್ನು ಬಿಡ್ತಾ ಇಲ್ಲ, ನೀನು ಸಂಪೂರ್ಣವಾಗಿ ಯೇಸುವನ್ನು ಇಟ್ಕೊಂತಾ ಇಲ್ಲ. ಆಮೆನ್. ಒಳ್ಳೆ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿ ಪ್ರೇಯರ್ ಮಾಡ್ತೀಯ, ಚೆನ್ನಾಗಿ ಬೈಬಲ್ ಓದ್ತೀಯ, ಕರೆಕ್ಟ್ ಚರ್ಚ್ ಬರ್ತೀಯ, ಪ್ರತಿ ವಿಷಯದಲ್ಲಿ ಬೈಬಲ್ ಓದೋದ್ರಲ್ಲಿ, ಸಾಕ್ಷಿ ಕೊಡೋದ್ರಲ್ಲಿ, ಮಾತಾಡೋದ್ರಲ್ಲಿ ಒಳ್ಳೆ ಪವರ್ಫುಲ್ ಆಗಿರ್ತೀಯ, ಬಿಸಿಯಾಗಿರ್ತೀಯ, ಒಂದು ಟೆಂಪರೇಚರ್ ಇರ್ತೀಯ. ಹೋಗ್ತಾ 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 ತಣ್ಣಗಾಗ್ಬಿಡ್ತೀಯ. ನೋಡು, ತಣ್ಣಗೆ ಅಂತ ಇದ್ದಾನೆ, ತಣ್ಣಗಂತ ಇದ್ದಾನೆ. ಪಾಪದಲ್ಲಿ ಹೋಗ್ಬಿಡ್ತೀಯ, ಲೋಕದಲ್ಲಿ ಹೊರಗೆ ಹೋಗ್ತಾ ಇದೆಯಾ. ಮನುಷ್ಯರ ಆಲೋಚನೆಗಳನ್ನು ನೆರವೇರಿಸಿದ ಶತ್ರು ಕ್ರಿಯೆಗಳನ್ನ ನೀನು ಕೈಯಲ್ಲಿ, ಕಣ್ಣಲ್ಲಿ, ಬಾಯಲ್ಲಿ, ಕ್ರಿಯೆಗಳಲ್ಲಿ, ಕೃತ್ಯಗಳಲ್ಲಿ ಮಾಡಿ ತಣ್ಣಗಾಗ್ಬಿಡ್ತಾ ಇದೆಯಾ. ಇಲ್ಲ ಬೆಚ್ಚಗಿರು, ಇಲ್ಲ ತಣ್ಣಗಿರು.
ಇಲ್ಲಾಂದ್ರೆ ನೀನ್ ಉಗುರು ಬೆಚ್ಚಗಿದ್ರೆ ನಿನ್ನ ಕಾಲು ಬಿಡ್ತೀನಿ. ಮಕ್ಕಳಿಗೆ ಸ್ನಾನ ಮಾಡಿಸ್ತಾರೆ, ಎಂತ ನೀರು ಇಡೋದು, ತುಂಬಾ ಬಿಸಿ ಇರ್ತಾರ, ತುಂಬಾ ತಣ್ಣಗಿರೋದು ಇರ್ತಾರ, ಮಾತಾಡಿಲ್ಲ ಅಂದ್ರೆ ಫ್ರಿಜ್ಜಲ್ಲಿ ಇರೋದು ಇರ್ತಾರ ಅಂತ ಹೇಳ್ತೀನಿ ನಾನು. ಹೇಳಿ ಎಂತ ನೀರು ಉಗುರು ಬೆಚ್ಚಗೆ ತಾನೆ. ಅಲ್ಲೇಲೂಯಾ. ಹಂಗ ಉಯಿದ್ರೆ ಹಂಗೆ ನೀನಿದ್ರೆ ನನ್ನ ಬಾಯಿಂದ ಕಾಲು ಬಿಡ್ತೀನಿ, ನನ್ನ ಕೃಪೆಯಿಂದಲೇ ನನ್ನ ತೊಲಗಿಸ್ಬಿಡ್ತೀನಿ, ನನ್ನ ನಿತ್ಯ ಜೀವನದಿಂದ ನನ್ನ ತೆಗೆದಾಕ್ತೀನಿ, ನನ್ನ ಆತ್ಮದ ಪಾಲಿಂದಲೇ ನನ್ನ ತೆಗೆದಾಕ್ತೀನಿ, ನನ್ನ ಆಶೀರ್ವಾದದಿಂದ ನನ್ನ ರಾಜ್ಯದಿಂದ ನಾನು ನಿನ್ನ ಜೀವವಾದರ ಬಡ್ಡಿಯಿಂದ ನಿನ್ನ ತೆಗೆದಾಕ್ತೀನಿ. ದಯವಿಟ್ಟು ನನ್ನ ತಪ್ಪು ತಿಳ್ಕೊಬೇಡಿ. ನಾನು ಒಳ್ಳೆಯವರು, ನೀವು ಕೆಟ್ಟವರು ಅಂತ ಹೇಳಿದಾಗ ದೇವರು ಕೊಟ್ಟಿರೋ ಸಂದೇಶ ನಿಮ್ಮ ಹತ್ರ ತರ್ತೀನಿ. ನೀವು ಮಾಡೋ ತಪ್ಪು, ನಾನು ಮಾಡೋ ತಪ್ಪು, ಹೊರಗಡೆಯವರು ಮಾಡಿದ್ರು ಕೂಡ ಅವ್ರಿಗೂ ಕೂಡ ಇದೇ ಮಾತು. ಅಲ್ಲೇಲೂಯಾ. ನಿನಗೆ ಮಾತ್ರ ಈ ವಾಕ್ಯ ಅಲ್ಲ, ಹೇಳೋ ನನಗೂ ಕೂಡ ಅನ್ವಯ, ಕೇಳೋ ನಿನಗೂ ಅನ್ವಯ, ಹೇಳ್ತಾರೋ ನನಗೂ ಕೂಡ ಅನ್ವಯ. ಆಮೇನ್. ಯಾಕಂದ್ರೆ ಅದು ಮಾತಾಡ್ತಾರಂದ್ರೆ ಅಧಿಕಾರ ಇರೋ ಪಾಸ್ಟ್ ನಮ್ಗೆ ಸ್ಪೀಚ್ ಮಾಡಿ, ಅಧಿಕಾರ ಇರೋ ಪಾಸ್ಟ್ರು ಯೇಸು ಸ್ವಾಮಿಗೆ ಅಧಿಕಾರವನ್ನು ಹೊಂದ್ಕೊಂಡು ಮಾತಾಡ್ತಾರಲ್ಲ, ಪರಿಶುದ್ಧಾತ್ಮದಲ್ಲಿ ಫಿಲ್ ಆಗಿ ಮಾತಾಡ್ತಾರಲ್ಲ, ಅವ್ರ ಹಂಗೆ ಮಾತಾಡೋದು. ನಿನ್ನ ಚುಚ್ಚಿದಾಗೆ ಇರ್ತದೆ, ನಿನ್ನ ಗಿಲ್ಲಿದಾಗೆ ಇರ್ತದೆ, ಆದ್ರೆ ನಿನ್ ಮೇಲೆ ಪ್ರೀತಿ ಇರ್ತದೆ. ಅವನು ಕೆಳಗಡೆ ನಿನ್ಗೋಸ್ಕರ ಪ್ರೇಯರ್ ಮಾಡ್ತಾನೆ. ನೀನ್ ತಣ್ಣಗೂ ಇಲ್ಲ, ನೀನ್ ಬೆಚ್ಚಗೂ ಇಲ್ಲ. ನೀನು ಯಾಕಂದ್ರೆ ನಿನಗೆ ಖಂಡಿತವಾಗ್ಲು ಲೋಕ ಇನ್ನು ನೀನು ಬಿಡ್ತಾ ಇಲ್ಲ, ಸನ್ನಿಧಿ ಆಸೆ ಕಡಿಮೆ ಆಯ್ತು. ದೇವರು ಪರಲೋಕ ರಾಜ್ಯ ನಿತ್ಯ ಜೀವ ಯೇಸು ಯೇಸು ಪ್ರೇಯರ್ ಪ್ರೇಯರ್ ಬೈಬಲ್ ಬೈಬಲ್ ವಾಕ್ಯ ವಾಕ್ಯ ದೇವರು ದೇವರು ನಿತ್ಯ ಜೀವ ಒಳ್ಳೆಯವರಪ್ಪ ಅಂತ ಕೆಲಸ ಕಾರ್ಯ ನಿದ್ರೆ ಎಲ್ಲ ಬಿಟ್ಟು ದೇವರನ್ನ ಸೇವಿಸ್ತಾ ಇದೆ, ಒಳ್ಳೆ ಗಣ ಪಡಿಸ್ತದೆ, ಬಹಳ ಮಹಿಮೆ ಪಡಿಸ್ತದೆ, ಸಾಕ್ಷಿ ಅಂತದೆ, ಕ್ರಿಸ್ತದಾಗ ಅನೇಕರ ಸಂಪಾದಿಸ್ತಾ ಇದೆ. ವ್ಯಾಪಾರದಲ್ಲಿ ವೃದ್ಧಿ ಆಗ್ಬಿಟ್ಟೆ, ಕುಟುಂಬದಲ್ಲಿ ಮಕ್ಕಳು ಜಾಸ್ತಿ ಆಯ್ತು, ಸಂಬಂಧಿಗಳು ಜಾಸ್ತಿ ಆಗೋದು, ಆಮೇಲೆ ಲೋಕದಲ್ಲಿ ನೆಟ್ವರ್ಕ್ ಜಾಸ್ತಿ ಆಗೋಯ್ತು. ಒಂದು ಕಡೆ ಮೊಬೈಲ್, ಇನ್ನೊಂದ್ ಕಡೆ ಸ್ನೇಹಿತರು, ಇನ್ನೊಂದ್ ಕಡೆ ಬಂಧು ಬಳಗ, ಇನ್ನೊಂದ್ ಕಡೆ ಜೊತೆಯಲ್ಲಿ ಓದೋರು, ಇಂಥವ್ರ ಮಧ್ಯದಲ್ಲಿ ನೀನು ಸಿಕ್ಕಾಕೊಂಡ್ರೆ ಆ ಗಿಡಗಳು, ಮುಳ್ಳು ಗಿಡಗಳು ನಿನ್ನ ಅಮಕ್ಕೆ ಬಿಡ್ತದೆ, ಮುಳ್ಳು ಗಿಡಗಳು ನಿನ್ನ ಅಮಕ್ಕೆ ಬಿಡ್ತದೆ. ಲೋಕದಲ್ಲಿ ಮುಳ್ಳು ಗಿಡಗಳು ನಿನ್ನ ಬೆಳೆದಿರಗೆ, ನೀನು ಬೆಳೆಸ್ತಾಗ್ತಿರಗೆ, ನೀನು ಪರಿಶುದ್ಧ ಕಾರ್ಯಗಳನ್ನು ನಡೆಸ್ತಿರಗೆ, ನೀನು ದೇವರ ಕ್ರಿಯೆಗಳನ್ನ ನಿನ್ನ ಕೈಯಲ್ಲಿ, ಕಣ್ಣಲ್ಲಿ, ಕಾಲಲ್ಲಿ, ನಿನ್ನ ಆತ್ಮ ಪ್ರಾಣ ಶರೀರದಲ್ಲಿ ನೆರವೇರಿಸಿರಗೆ ನೋಡು. ನಿನಗೆ ಚೆನ್ನಾಗಿ ಹೇಳ್ತೀನಿ, ಅವ ಅಮಕ್ಕೆ ಬಿಡ್ತೈತೆ. ನೀನೇ ನೋಡು, ಒಂದು ಸಾರಿ ನಿನಗೆ ಪ್ರೇಯರ್ ಮಾಡಕ್ಕಾಗಲ್ಲ, ಎಷ್ಟೋ ದಿನ ಪ್ರೇಯರ್ ಮಾಡಕ್ಕಾಗಲ್ಲ, ಬೈಬಲ್ ಓದಕ್ಕಾಗಲ್ಲ, ವಾಕ್ಯ ಹೇಳ್ತಾರೆ, ಎಲ್ಲೋ ಇರ್ತೈತೆ ಮೈಂಡು, ಕಿವಿ ಎಲ್ಲೋ ಇರ್ತೈತೆ, ಆಲೋಚನೆ ಎಲ್ಲೋ ಇರ್ತೈತೆ, ತಣ್ಣಗಾಗಿದೆಯಾ ಅಂತ ಅದ್ರ ಅರ್ಥ, ಚಂಟ ಬಿಡಿದ್ಯಾ ಅಂತ ಅರ್ಥ, ದೇವರಲ್ಲಿ ಚಾರಿದ್ಯಾ ಅಂತ ಅರ್ಥ, ಕೃಪೆಯಿಂದ ಸ್ವಲ್ಪ ಸೈಡ್ ಬಂದಿದ್ಯಾ, ಆದ್ರೂ ಕೂಡ ಭಕ್ತಿ ಇದೆ ನಿಮಗೆ ಹೊರಗಡೆ, ಆದ್ರೂ ಕೂಡ ನಿಮಗೆ ಎಷ್ಟು ಒಳ್ಳೆ ಮನಸ್ಸಾಕ್ಷಿ ಇದೆ, ದೇವರ ಹತ್ರ ಭಯ ಪಡ್ತೀಯ, ನಡುತ್ತೀಯ, ದೇವರು ಅಂತೀಯ, ಮನೆಯಲ್ಲಿ ಪ್ರೇಯರ್ ಮಾಡ್ತೀಯ, ಆಲಯಕ್ಕೂ ಹೆಚ್ಚು ಕಮ್ಮಿ ಮಾಡ್ತೀಯ, ತಣ್ಣಗಿದೆಯಾ ಅಂತ ದೇವರು ನಮ್ಮ ಮೇಲೆ ಅಪವಾದವನ್ನು ಹೊರಿಸ್ತಾನೆ. ನಮ್ಮ ಮೇಲೆ ಏನನ್ನು ಹೊರಿಸ್ತಾನೆ ದೇವರು? ಅಪವಾದವನ್ನು ಹೊರಿಸ್ತಾನೆ. ನೀನು ತಣ್ಣಗೂ ಇಲ್ಲ, ನೀನು ಬೆಚ್ಚಗೂ ಇಲ್ಲ, ಉಗುರು ಬೆಚ್ಚಗಿದೆಯಾ, ಒಳ್ಳೆಯದು ಮಾಡ್ತೀಯ, ಕೆಟ್ಟದ್ದು ಮಾಡ್ತೀಯ, ದೇವರ ಇಚ್ಛೆಯನ್ನು ನೆರವೇರಿಸ್ತೀಯ, ಶರೀರ ಇಚ್ಛೆಯನ್ನು ನೆರವೇರಿಸ್ತೀಯ, ಆತ್ಮನ ಕ್ರಿಯೆಗಳು ಜರುತ್ತದೆ, ನಿನ್ನಲ್ಲಿ ಶರೀರ ಕ್ರಿಯೆಗಳು ಜರುತ್ತದೆ, ಲೋಕ ಸಂಬಂಧವಾದ ಕಾರ್ಯಗಳಿದೆ, ಆತ್ಮಿಕ ಸಂಬಂಧವಾದ ಕಾರ್ಯಗಳಿದೆ. ಇದನ್ನ ಏನಂತಾರೆ ಅಂದ್ರೆ ಉಗುರು ಬೆಚ್ಚಿಗೆ ಅಂತಾರೆ, ಎರಡು ತೋಟಿ ಮೇಲೆ ಕಾಲಿಡೋದು ಅಂತಾರೆ. ಆಮೇನ್. ದೇವರು ಕರೆಕ್ಟ್ ಆಗಿ ಮಾತಾಡ್ತಾರೆ, ಇಲ್ಲಾಂದ್ರೆ ಬೇರೆ ಅರ್ಥ ಇದ್ರೆ ಹೇಳಿ, ಇದಲ್ಲ ಬ್ರದರ್, ಅದು ನೀವು ತಪ್ಪು ಹೇಳ್ತಾ ಇದ್ದೀರಾ, ಇಲ್ಲಾಂದ್ರೆ ಸ್ಪೀಕರ್ ಎರಡರಲ್ಲಿ ಒಂದು ಮಾತು, ಸುಮ್ಮನೆ ದೇವ್ರನ್ನ ಬೇಸರ ಮಾಡಿ, ಎರಡರಲ್ಲಿ ಒಂದು ಮಾತು, ನೀವು ಹೇಳೋದು ಕರೆಕ್ಟ್, ಇಲ್ಲಾಂದ್ರೆ ಬೇರೆ ಅಂತ ಹೇಳಿ, ಇಲ್ಲಾಂದ್ರೆ ಸ್ಪೀಕರ್. ಅಲ್ಲೇಲೂಯಾ. ಯಾರನ್ನ ಕೇಳ್ಕೋಬಹುದು, ಫಸ್ಟ್ ಇವ್ರಿಗೆ ಹೇಳಿದ್ರು, ಇದು ನಮ್ಮ ಯೂಟ್ಯೂಬ್ ಅಲ್ಲಿ ಇರ್ತದೆ ಈ ಮೆಸೇಜ್, ಇವ್ರಿಗೆ ಹೇಳ್ತಾ ಇದ್ರೆ ಸರಿನಾ, ತಪ್ಪಾಗಿ ಹೇಳೋದು ಸಿಗ್ಬೋದು, ಕರೆಕ್ಟ್ ಆಗಿ ಹೇಳೋರು ಸಿಗ್ಬೋದು, ಇಲ್ಲ ಸಾಮಾನ್ಯ ಅವ್ರಿಗೆ ಹೆಂಗ್ಸಿ ಆಗಲ್ಲ, ಪಾಸ್ಟ್ ಆಗಲ್ಲ, ಪಾಸ್ಟ್ಗೆ ಪಾಸ್ಟ್ ಯಾವತ್ತೂ ಆಗಲ್ಲ. ಹಾಗಿರ್ಬಾರ್ದು, ಪಾಸ್ಟ್ ಚೆನ್ನಾಗಿರ್ಬೇಕು. ಮನಕಾಲ ಹಾಕೋದ್ರಲ್ಲಿ ಫೆಲೋಶಿಪ್ ಅಲ್ಲಿ ಪಾಸ್ಟ್ಗೆ ಇವತ್ತಾಗಲ್ಲ, ಸಭೆಗೆ ಆಗಲ್ಲ, ವಿಶ್ವಾಸಿಗಾಗಲ್ಲ. ಅದಂತಲ್ಲ, ಹಿಂಗೆ ಅಂತಾರೆ, ಅದಂತಲ್ಲ, ಸ್ವಲ್ಪ ಪರವಾಗಿಲ್ಲ, ಆದ್ರೆ ಒಂದು ಇದು ಹಿಂಗೈತೆ ಅಂತ ಬಿಡ್ತಾರೆ, ಅಲ್ಲೇ ಮಾತಲ್ಲ. ನನ್ನ ಬಗ್ಗೆ ಒಂದು ಬ್ರದರ್ ಸರ್ಟಿಫಿಕೇಟ್ ಕೊಡ್ತಂತೆ, ಸಾರೇನೋ ಒಳ್ಳೆಯವನೇ, ಪರವಾಗಿಲ್ಲ, ಆದ್ರೆ
ಅಂದ್ರೆ ಅಲ್ಲೆಲ್ಲ ಸ್ವಲ್ಪ ಸರಿ ಇಲ್ಲ, ಒಳ್ಳೆ ಬುದ್ಧಿ ಒಳ್ಳೆ ಮನಸ್ಸಿದೆ, ಎಲ್ಲ ಪರವಾಗಿಲ್ಲ ಎಲ್ಲ ಹೇಳ್ತಾರೆ, ತಿರ್ಗಾ ಸ್ವಲ್ಪ ಸರಿ. ಈಗ ನಾವು ಅದನ್ನ ದೇವರು ಮಾಡ್ತೀವಿ. ನಿನ್ನ ಶರೀರನ ಕಟ್ಟ, ನಿನ್ನ ಸ್ವಇಚ್ಛೆಗಳನ್ನ ಕಟ್ಟ, ನಾನೇ ಅನ್ನೋದನ್ನ ಕಟ್ಟ, ಲೋಕ ಏನಂತ ತಿಳ್ಕೊ, ಶತ್ರು ಯಾರಂತ ತಿಳ್ಕೊ, ಕತ್ತಲೆ ಯಾವ್ದಂತ ತಿಳ್ಕೊ, ದುರಾತ್ಮ ಶತ್ರು ಕಾರ್ಯಗಳು ಯಾವಂತ ತಿಳ್ಕೊ. ನೀನ್ ಎಷ್ಟು ಮಾತ್ರಕ್ಕೂ ನಿನ್ನ ದೇಹದಲ್ಲಿ ಅವುಗಳನ್ನ ನೆರವೇರಿಸಲ್ಲ. ನೀನ್ ಎಷ್ಟು ಮಾತ್ರಕ್ಕೂ ದೇಹದಲ್ಲಿ ಅವುಗಳನ್ನ ನೆರವೇರಿಸಲ್ಲ. ಬನ್ನಿ ಒಂದು ಬೇಗ ವಾಕ್ಯ ಕೊಡ್ತೀನಿ, ನೀವು ಯಾರು ಕೇಳಿಲ್ಲ, ಹೋದ ವಾರ ಹೇಳಿ ಕಳಿಸ್ತೇನೆ. ಆಮೇಲೆ ನಿಮ್ಮ ಮನೆಗೆ ಬಂದಾಗ ಪ್ರಶ್ನೆ ಕೇಳ್ತೀನಿ, ನೀವು ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. 2ನೇ ಅಧ್ಯಾಯ 11ನೇ ವಚನವನ್ನು ನೋಡಿ ಪ್ರಿಯರೇ. 1 ಪೇತ್ರ 2ನೇ ಅಧ್ಯಾಯ 11ನೇ ವಚನ. 1 ಪೇತ್ರ 2ನೇ ಅಧ್ಯಾಯ 11ನೇ ವಚನ. 1 ಪೀಟರ್ 2:11. ಪ್ರಿಯರೇ, ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ. ನಿಮ್ಮ ನಡವಳಿಕೆಯು ಅನ್ಯ ಜನರ ಮಧ್ಯದಲ್ಲಿ ಯೋಗ್ಯವಾಗಿರಲಿ. ಬಾಯಿ ಈ ವಾಕ್ಯ ರೆಡಿ ಮಾಡೋವಾಗ ಹೇಳ್ದ ದೇವರು, ನಮ್ಮ ಸಭೆಯಲ್ಲಿ ಜಾಸ್ತಿ ಜನ ಬಾಯಲ್ಲಿ ತಪ್ಪು ಮಾಡ್ತಾ ಇದ್ದಾರೆ. ಸರಿಯಾಗಿ ಕೇಳಿ, ಬಾಯಲ್ಲಿ ತಪ್ಪು ಮಾಡ್ತಾ ಇದ್ದಾರೆ. ನಮ್ಮ ಚರ್ಚೆ ಬಾಯಿ ಕೆಡಿಸ್ತಾ ಇದ್ದಾರೆ. ಒಬ್ಬರಿಗೆ ಬುದ್ಧಿಯಲ್ಲಿಲ್ಲ, ದೇವರು ಬಾಯಿ ಕೆಡಿಸ್ತಾ ಇರಂತೆ. ಸಭೆಯಲ್ಲಿ ಬಾಯಿ ತಪ್ಪು ಮಾಡ್ತಾ ಇದಂತೆ. ನಡವಳಿಕೆ ಅಂತ ಇದೆ ನೋಡಲಿ. ನಮ್ಮ ಬಾಯಲ್ಲೇ ನಾವು ನಮ್ಮ ಮಾತಿನ ಮೇಲೆ ನಾವು ನಿಂತಿರೋದು ಯಾವತ್ತು ತಿಳ್ಕೊಳ್ಳಿ ನೀವು. ದೇವರ ವಾಕ್ಯ ಹೇಳುತ್ತೆ, ನಿನ್ ಬಾಯಿಂದ ಬರ್ತಿದ್ದಲ್ಲ ಆ ಮಾತೇ ನಿನ್ನ ನೀತಿವಂತನು ಅನೀತಿವಂತನು ಅಂತ ನಿರೂಪಿಸೋದಂತೆ. ಬೇರೆಯವ್ರ ಬಾಯಿಂದ ಬರೋ ಮಾತಲ್ಲ, ನಿನ್ನ ಬಾಯಿಂದ ಬರೋ ಮಾತೇ ನಿನ್ನ ನೀತಿವಂತನ ಅನೀತಿವಂತನ ಅಂತ ರೂಪಿಸ್ಬೇಕಂತೆ ಆ ಮಾತುಗಳು. ನೋಡಿ, ನಡವಳಿಕೆ ಅಂತ ಹೇಳ್ತಾರೆ, ಶರೀರ ಅಭಿಲಾಷೆಗಳು ಅಂತ ಹೇಳ್ತಾ ಇದ್ದಾರೆ, ಶರೀರ ಇಚ್ಛೆಗಳು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ನಡವಳಿಕೆಯು ಅನ್ಯ ಜನರ ಮಧ್ಯದಲ್ಲಿ ಯೋಗ್ಯವಾಗಿರಲಿ. ಆಗ ಅವರು ಯಾವ ವಿಷಯದಲ್ಲಿ ನಿಮ್ಮನ್ನು ಅಕ್ರಮಗಾರರೆಂದು ನಿಂದಿಸುತ್ತಾರೋ ಆ ವಿಷಯದಲ್ಲಿಯೇ ನಿಮ್ಮ ಸತ್ಕ್ರಿಯೆಗಳನ್ನು ಕಣ್ಣಾರೆ ಕಂಡು ವಿಚಾರಣೆ ದಿನದಲ್ಲಿ ದೇವರನ್ನ ಕೊಂಡಾಡುವರು. ದೇವರನ್ನ 4ನೇ 1ನೇ ವಚನ ಓದಿ. ಕ್ರಿಸ್ತನು ಶರೀರದಲ್ಲಿ ಬಾಧೆ ಪಟ್ಟಿದ್ದರಿಂದ ನೀವು ಸಹ ಆತನಿಗಿದ್ದ ಬಾಧೆಯನ್ನೇ ಹಿಡಿದುಕೊಳ್ಳಿರಿ. ಏಕೆಂದರೆ ಶರೀರದಲ್ಲಿ ಬಾಧೆ ಪಟ್ಟವನು ಪಾಪದ ವಶದಿಂದ ತಪ್ಪಿಸಿಕೊಂಡವನಾಗಿ ಉಳಿದಿರುವ ತನ್ನ ಜೀವಮಾನ ಕಾಲದಲ್ಲಿ ಇನ್ನೂ ಮನುಷ್ಯರ ಅಭಿಲಾಷೆಗಳ ಪ್ರಕಾರ ಬರುತ್ತದೆ. ನಿನಗೆ ಯಾರೇ ಆಗಿಲ್ಲ, ನಿನ್ನ ಅಣ್ಣ ಆಗಿರಲಿ, ನಿನ್ನ ತಮ್ಮ ಆಗಿರಲಿ, ನಿನ್ನ ತಾಯಿ ಆಗಲಿ, ನಿನ್ನ ತಂಗಿ ಆಗಲಿ, ನಿನ್ನ ಅಕ್ಕ ಆಗಿರಲಿ, ಹಲ್ಲೆಲೂಯಾ, ನೀನು ಒಳ ಹುಟ್ಟಿದ್ದು, ನಿನ್ನ ಜೊತೆ ಸೇರಿದ ಓದಿದ ಸ್ನೇಹಿತನಾಗಿರ್ಲಿ, ಕ್ಲಾಸ್ಮೇಟ್ ಆಗಿರ್ಲಿ, ನಿನ್ನ ಅಕ್ಕಪಕ್ಕದವ್ರ ಮನೆ ಆಗಿರ್ಲಿ, ನಿನ್ ಕಷ್ಟಕ್ಕೆ ದುಡ್ಡು ಕೊಟ್ಟಿರೋರೇ ಆಗಿರ್ಲಿ, ಗಾಡಿ ಕೊಟ್ಟಿರೋರಾಗಿರ್ಲಿ, ಪೆಟ್ರೋಲ್ ಕೊಟ್ಟಿರೋರಾಗಿರ್ಲಿ, ಹಣ ಕೊಟ್ಟಿರೋರಾಗಿರ್ಲಿ, ದೇವ್ರ ವಿಷಯ ಬಂದ್ರೆ ಮಾತನ್ನ ಯೋಚನೆ ಮಾಡಿ. ಇವ್ರು ಹೇಳ್ತಾ ಇರೋದು ನನ್ನ ಆಧ್ಯಾತ್ಮಿಕ ಬದುಕಿಗೆ ಎಷ್ಟು ಮಾತ್ರ ಕರೆ. ವಾಕ್ಯ ಇದನ್ನ ಒಪ್ಕೊಳ್ತಾ, ದೇವರ ವಾಕ್ಯ ಇದನ್ನ ಹಾಕಿ ನೋಡೋಣ. ಅವ್ರು ಹೇಳ್ತಾ ಇರೋದು, ಒಂದು ವೇಳೆ ನನ್ನನ್ನ ಕ್ರಿಸ್ತನ ಕೃಪೆಯಿಂದ ತಪ್ಪಿಸ್ತೇನೆ ಆ ಮಾತು, ಆ ಆಲೋಚನೆ, ಆ ಪ್ಲಾನು, ಅವ್ರು ಕೊಡ್ತಾರೋ ಐಡಿಯಾ, ಅವ್ರು ಕೊಡ್ತಾರೋ ಆಲೋಚನೆ, ನನ್ನನ್ನ ಪ್ರಾರ್ಥನೆಯಿಂದ ನಂಬಿಕೆಯಿಂದ ನಾನು ಯೇಸು ಕ್ರಿಸ್ತನ ಹತ್ರ ಕಳಿಸ್ಕೊಂಡಿರೋ ನಂಬಿಕೆಯಿಂದ, ಒಂದು ವೇಳೆ ಇವ್ರ ಮೂಲಕ ಸೈತಾನ ನನ್ನನ್ನ ಈ ವಿಶ್ವಾಸಿಗಳ ಮೂಲಕ ಕ್ರಿಸ್ತನಲ್ಲಿ ಸೈತಾನ ಕ್ರಿಯೆ ಮಾಡ್ತಾನೆ ಕೇಳಿ, ಪಾಸ್ಟರ್ಗಳಲ್ಲಿ ಕ್ರಿಯೆ ಮಾಡ್ತಾನೆ ಈ ದಿನಗಳಲ್ಲಿ ಕೇಳಿ ಚೆನ್ನಾಗಿ. ಇನ್ನು ಅನ್ಯ ಜನಗಳ ಹತ್ರ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ನೋಡಿ. ಪೇತ್ರನ ಕೈ ಇಟ್ಟು ಗದರಿಸ್ತಾನೆ 16ನೇ ಅಧ್ಯಾಯ ಮತ್ತಾಯ ಗ್ರಂಥದಲ್ಲಿ. ಆಮೇನ್, ಸೈತಾನನೇ ನನ್ನ ಮುಂದುಗಡೆಯಿಂದ ತೊಲಗೋಗು. ನಿನ್ನ ಆಲೋಚನೆ ಮನುಷ್ಯನ ಆಲೋಚನೆ, ನಿನ್ನ ಆಲೋಚನೆ ಮನುಷ್ಯನ ಆಲೋಚನೆ. ಅವಾಗ ತಿಳ್ಕೊ, ಮನುಷ್ಯನೊಳಗಡೆ ಎಷ್ಟು ಜಾಸ್ತಿ ಸೈತಾನ ಮಾತಾಡ್ಬಹುದು ಅಂತ. ತುಂಬಾ ಮಾತುಗಳು ನಿಮ್ಗೆ ಅವ್ರ ಬಾಯಿಂದ ಬರೋದು ನಿನ್ನನ್ನು ಕೆಡಿಸೋದಕ್ಕೆ. ಯಾರು ನಿನಗೆ ಪ್ರೇಮ ಮಾಡೋದು, ಬೈಬಲ್ ಓದ್ಕೊ ಹೋಗು,
ಚರ್ಚ್ಗೆ ಹೋಗು, ದೇವ್ರು ನಂಬ್ಕೋ, ಪ್ರೇ ಮಾಡೋದಕ್ಕೂ ನಿನ್ನ ಗ್ರೇಟ್ ಮಾಡ್ತಾರ? ನೀನ್ ಬಿದ್ದೋಗಿದ್ಯಾ ಅಂತ ಹೇಳ್ತಾರ? ನೀನ್ ಪ್ರೇಯರ್ ಬಿಟ್ಬಿಟ್ಟಿದ್ಯಾ ಅಂತ ಹೇಳ್ತಾರ? ಅವರು ಅದು ಯಾವುದು ಹೇಳಲ್ಲ. ಒಂದಿನ ಹೋಗಿಲ್ಲ ಅಂದ್ರೆ ಪರವಾಗಿಲ್ಲ, ಏನು ಒಂದ್ಸಾರಿ ತಿಂದ್ರೆ ಏನು, ಯಾರು ಇಲ್ಲ, ಪಾಸ್ ಇಲ್ಲ, ವಿಶ್ವಾಸ ಇಲ್ಲ, ಹಿಂಗೆ ಹೇಳೋದು. ಹಿಂಗೆ ಹೇಳ್ತಾರ? ನಿಮ್ ಮನ್ಸು ಒಂದೊಂದ್ಸಾರಿ ಹೇಳ್ಬಿಡ್ತೈತೆ, ಯಾರು ಇಲ್ಲ ಇಲ್ಲಿ, ಪಾಸ್ ಇಲ್ಲ, ಸಿಗರೇಟ್ ಸೇದನ, ಬೀಡಿ ಸೇದನ, ಯಾರು ಇಲ್ಲಲ್ಲ ಇಲ್ಲಿ, ಯಾರು ಇಲ್ಲದ ದೇವ್ರು ಇದ್ದಾರೆ, ಯಾರು ಇಲ್ಲದ ಸೃಷ್ಟಿಕರ್ತರಿದ್ದಾರೆ. ಆ ಎರಡು ಕಣ್ಣುಗಳು ಎಲ್ಲಾರು ನೋಡ್ತಾ ಇದೆ, ಪ್ರತಿಯೊಂದು ನೋಡ್ತಾ ಇದೆ. ಸಿಟಿಯಲ್ಲಿ ಇರೋದು ನೋಡ್ತದೆ, ಹಳ್ಳಿಯಲ್ಲಿ ಇರೋದು ನೋಡ್ತದೆ, ಬಾತ್ರೂಮ್ ಅಲ್ಲಿ ಇರೋದು ನೋಡ್ತದೆ, ಕಿಚನ್ ಅಲ್ಲಿ ಇರೋದು ನೋಡ್ತದೆ, ಗಂಡ ಇರೋದು ನೋಡ್ತದೆ, ಹೆಂಡತಿ ಇರೋದು ನೋಡ್ತದೆ, ಮಕ್ಕಳು ಇರೋದು ನೋಡ್ತದೆ, ಪಾಸ್ ಇರೋದು ನೋಡ್ತಾ ಇರ್ತದೆ. ಆ ಎರಡು ಕಣ್ಣುಗಳನ್ನ ಯಾಮಾರ್ಸಕ್ಕಾಗಲ್ಲ. ಅವೇ ಆ ಕಣ್ಣುಗಳ ಮುಂದ್ಗಡೆ ಎಲ್ಲ ಸಿಸಿ ಕ್ಯಾಮ್ರಾ ಕಂಪ್ಲೀಟ್ಲಿ ವೇಸ್ಟ್. ಎಲ್ಲ ಸಿಸಿ ಕ್ಯಾಮ್ರಾ ವೇಸ್ಟ್. ಅವೇ ಆ ಸಿಸಿ ಕ್ಯಾಮ್ರಾ ಕರೆಂಟ್ ಇಲ್ಲ ಅಂದ್ರೆ ಓಪನ್ ಆಗ್ಬಿಟ್ರೆ, ಆಫ್ ಮಾಡ್ಬಿಟ್ರೆ, ಆ ಕ್ಯಾಮ್ರಾ ಹೊಡೆದಾಕ್ಬಿಟ್ರೆ ವರ್ಕ್ ಆಗಲ್ಲ. ಈ ಯೇಸು ಕ್ರಿಸ್ತನ ಕಣ್ಣುಗಳಿದೆಯಲ್ಲ, ಏನು ಮಾಡಕ್ಕಾಗಲ್ಲ. ಅವೇ ದೇವ್ರು ಹೇಳ್ತಾ ಇದ್ದಾರೆ, ಶರೀರದ ಇಚ್ಛೆಗಳನ್ನು ಮನುಷ್ಯರ ಅಭಿಲಾಷೆಗಳ ಪ್ರಕಾರ ಬದುಕದೆ ದೇವರ ಚಿತ್ತದ ಪ್ರಕಾರ ಬದುಕುವುದಕ್ಕೆ ಪ್ರಯತ್ನ ಮಾಡುವವನು, ಪ್ರಯತ್ನ ಮಾಡುವವಳು, ಪ್ರಯತ್ನ ಮಾಡುವವನು, ಪ್ರಯತ್ನ ಮಾಡುವವಳು. ನಾವು ಮಾತನ್ನ ಕೇಳಿದ್ರೆ ಹೇಳಿರ್ತೀವಿ, ಕೇಳು, ಯಾವ್ದ್ರಲ್ಲಿ ಕೇಳ್ಬೇಕಾದ್ರಲ್ಲಿ ಕೇಳು, ಎಷ್ಟು ಬೇಕೋ ಅಷ್ಟು ಕೇಳು. ನಿನ್ನ ಪರ್ಸನಲ್ ವಿಷಯದಲ್ಲೆಲ್ಲ ಕೇಳು. ದೇವರು, ಆರಾಧನೆ, ಸಭೆ ವಿಷಯದಲ್ಲಿ, ನಿನ್ನ ಆಧ್ಯಾತ್ಮಿಕ ರಕ್ಷಣೆ, ನಿನ್ ಬೈಬಲ್ ವಿಷಯ ಬಂದ್ರೆ ನೀನಾಯ್ತು ಬೈಬಲ್ ಆಯ್ತು, ನೀನಾಯ್ತು ದೇವರಾಯ್ತು, ನೀನಾಯ್ತು ನಿನ್ನ ಬೋಧಕನಾಯ್ತು. ಇನ್ನ ಆಸ್ತಿ ಪಾಸ್ತಿ ವಿಷಯನ, ಪರ್ಸನಲ್ ವಿಷಯನ, ಮಕ್ಕಳಾಗೋದು ವಿಷಯನ ನೀವು ಮಾತಾಡ್ಕೊಳ್ಳಿ, ಡಿಸೈಡ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಒಂದು ಕುಟುಂಬದಲ್ಲಿ ಬಂಧುಗಳು, ಅಣ್ಣ ತಮ್ಮಂದರು, ಅಕ್ಕ ತಂಗಿ ಮಾತಾಡ್ಕೊಳ್ಳಿ. ಅದ್ರ ಬಗ್ಗೆ ಯೇಸು ಕ್ರಿಸ್ತನು ಏನು ಹೇಳಲ್ಲ. ಬಾಯಲ್ಲಿ ಫಂಕ್ಷನ್ ಹೋಗಿ ಕರೀರಿ, ಅವ್ರು ಬರ್ರಿ, ನೀವು ಹೋಗಿ, ಅದ್ರ ಬಗ್ಗೆ ನಾನು ಕಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ನಿನ್ನ ಆಧ್ಯಾತ್ಮಿಕ ವಿಷಯದಲ್ಲಿ ಕೆಡಿಸೋದಕ್ಕೆ ಮೆಲ್ಲಿಗೆ ಮಾತಾಡ್ಕೊಂಡು ಬರ್ತಾರೆ. ಎಲ್ಲರ ಸ್ಮರಣೆಯನ್ನ ತಪ್ಪು ಮಾಡ್ಬಿಟ್ಟು ಉಗುರು ಬೆಚ್ಚಗೆ ಮಾಡ್ಬಿಡ್ತದೆ. ಅದೇ ನೀನ್ ಯಾಕೆ ತಣ್ಣಗಾಗಲ್ಲ ಗೊತ್ತಾ? ನೀನ್ ಯಾಕೆ ಬಿಸಿಯಾಗಲ್ಲ ಗೊತ್ತಾ? ಎರಡೂ ಮೇಂಟೈನ್ ಮಾಡ್ತೀಯ, ಇಬ್ಬರು ಖುಷಿ ಪಡಿಸ್ತೀಯ, ಇಬ್ಬರು ಸೇವೆ ಮಾಡ್ತೀಯ. ನೀನು ಒಬ್ಬರು ಮಾತ್ರ ಸೇವೆ ಮಾಡಕ್ಕಾಗೋದು ಅಂತ ಹೇಳಿದ ಯೇಸು ಕ್ರಿಸ್ತ. ನಿಜ ಅಲ್ವಾ? ನೀನ್ ಇಬ್ಬರಿಗೂ ಸೇವೆ ಮಾಡ್ತೀನಿ ಅಂತ ಹೇಳಿದ, ಒಬ್ಬರಿಗೆ ಸೇವೆ ಮಾಡಕ್ಕಾಗಲ್ಲ ಅಂತ ಹೇಳಿದ. ಇಬ್ಬರು ಯಜಮಾನರಿಗೆ ನೀನ್ ಸೇವೆ ಮಾಡಕ್ಕಾಗಲ್ಲ. ನೀನ್ ದುಡ್ಡನ್ನು ದೇವರನ್ನ ಸೇವಿಸಕ್ಕಾಗಲ್ಲ, ನೀನ್ ಸೈತಾನ ದೇವರನ್ನ ಇಬ್ಬರನ್ನು ಸೇವಿಸಕ್ಕಾಗಲ್ಲ. ನೀನ್ ಶರೀರ ಇಚ್ಛೆಗಳನ್ನ, ಆತ್ಮದ ಇಚ್ಛೆಗಳನ್ನ ಎರಡೂ ನೆರವೇರಿಸಕ್ ನಿನ್ನ ಕೈಯಲ್ಲ ಆಗಲ್ಲ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಆಮೆನ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಚೆಕ್ ಮಾಡಿ, ವಾಕ್ಯನ ಕಂಟಿನ್ಯೂ ಮಾಡಿ. 15ನೇ ವಚನ ಓದ್ತಾರಲ್ಲ, 16, 17 ಓದಿ. ಬೇಗ ಓದಿ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 17ನೇ ವಚನ ಓದಿ. ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಬಹಳ ಆಸ್ತಿ ಇದೆ, ನಾನು ದುಡ್ಡಿನ ಮನುಷ್ಯ. ಮೂರು, ಈ ಸಭೆ ಎಂತ ಚರ್ಚ್ ಅಂತ ಹೇಳಿದೆ ನಾನು? ಎಂತ ಚರ್ಚ್ ಅಂತೆ? ರಿಚ್. ಏನು? ರಿಚ್ ಚರ್ಚ್. ನೂರು ಎಲ್ಲರೂ ಚರ್ಚೆಯಲ್ಲಿ ಸಾವುಕಾರರೇ, ಕೋಟ್ಯಾಧಿಪತಿಗಳು, ಲಕ್ಷಾಧಿಪತಿಗಳು. ಪ್ರತಿಯೊಬ್ಬರು ಕಾರಲ್ಲಿ ಬರೋರು, ಪ್ರತಿಯೊಬ್ಬರು ಶೂಟು ಟೈಯನ್ನು ಹಾಕೊಂಡು ಬರ್ತಾರೆ, ಪ್ರತಿಯೊಬ್ಬರು ಆಫೀಸ್ ಹೋಗೋರು, ಪ್ರತಿಯೊಬ್ಬರಿಗೂ ಡ್ರೈವರ್ ಇದ್ದಾರೆ. ನೀವು ಹೇಳ್ತಾ ಇದ್ದಾನೆ, ನಾನು ಐಶ್ವರ್ಯವಂತನು, ನಾನು ಸಂಪನ್ನನು, ನನಗೇನು ಕೊರತೆ ಇಲ್ಲ, ನನಗೆ ಟೆನ್ಷನ್ ಇದೆ, ನಾನು ಕುತ್ಕೊಂಡ್ರೆ ಕೂಡ ಕರಗಲ್ಲ ನನ್ನ ಆಸ್ತಿ ಅನ್ಕೋತಾ ಇದ್ದೀರಾ? ನೀನು ದರಿದ್ರನು, ನೀನು ದಸೆಗೆಟ್ಟವನು, ನೀನು ದಿಕ್ಕಿಲ್ಲದವನು, ನೀನು ಬಟ್ಟೆ ಇಲ್ಲದವನು, ನೀನು ಕುರುಡನು. ಈ ಪದಗಳೆಲ್ಲ ಇದೆಯಾ ನೋಡಿ? ನಾನು ಹೇಳಿದ್ದೆಲ್ಲ ಇದೆಯಾ? ಎಲ್ಲ ಪದಗಳಿದೆಯಾ? ಕುರುಡು ನೀನು, ನಿನ್ ಕಣ್ಣು ಕಾಣ್ತಾ ಇಲ್ಲ, ನಿನಗೆ ಬೆತ್ತಲೆ ಆಗಿದೆ. ವಾಕಿಂಗ್ ಅಂತ ಇದ್ದಾನೆ ದೇವರು. ಬಟ್ಟೆ ಎಲ್ಲರೂ ಹಾಕೊಂಡ್ ಬರ್ತಾರೆ ಚರ್ಚುಗಳ ಕಡೆ,
ಹಾಕೊಂಡ್ ಬರ್ತಾರೆ, ಇಲ್ಲ ಉತ್ತರ ಕೊಡಿ ಬ್ರದರ್ ಸಿಸ್ಟರ್. ಇಲ್ಲಿ ಬಟ್ಟೆ ಇಲ್ಲ ಅಂತ ಇದ್ದಾರೆ. ಆಮೇಲೆ ಇವರೆಲ್ಲ ಐಶ್ವರ್ಯವಂತರು, ಆದ್ರೂ ಕೂಡ ಇವ್ರಿಗೆ ನೀನು ಬಡವನಂತ ಇದ್ದಾನೆ, ದಲಿತನಂತ ಇದ್ದಾನೆ. ದೇವ್ರ ವಿಷಯದಲ್ಲಿ ಸಾವುಕಾರ ಆದ್ರೇನೆ ಸಾವುಕಾರ. ದೇವ್ರ ವಿಷಯದಲ್ಲಿ ನೀನು ಸಾವುಕಾರ ಆಗಿದ್ರೆ ನಿಜವಾದ ಸಾವುಕಾರ. ಲೋಕದ ವಿಷಯದಲ್ಲಿ ನೀನು ಐಶ್ವರ್ಯವಂತನಾಗಿದ್ರೆ ದೇವ್ರ ಹೇಳಿಕೆಯಲ್ಲಿ ಬಡವನಾಗ್ತೀಯ. ದೇವರ ರಕ್ಷಣೆ ವಿಷಯ, ವಾಕ್ಯದ ವಿಷಯ, ದೇವರ ಕೃಪೆಯ ವಿಷಯದಲ್ಲಿ ಆಮೇಲೆ ನೀನು ಸಾವುಕಾರನಾಗಿದ್ರೆ ಜ್ಞಾನದ ವಿಷಯದಲ್ಲಿ ನಿಜವಾದ ರಿಚ್ ನೀನೇ, ನಿಜವಾದ ರಿಚ್ ಪರ್ಸನ್ ನೀನೇ, ನಿಜವಾದ ಐಶ್ವರ್ಯವಂತ ನೀನೇ, ನಿಜವಾದ ಐಶ್ವರ್ಯವಂತರು ನೀನೇ. ನೋಡಿ ಕೆಳಗಡೆ ಹೇಳ್ತಾನೆ ಅದನ್ನ, ನನ್ನ ಹತ್ರ ಬಟ್ಟೆಯನ್ನು ಇಸ್ಕೋ, ನನ್ನ ಹತ್ರ ಅಂಜನವನ್ನ ಇಸ್ಕೋ, ನನ್ನ ಹತ್ರ ಶುದ್ಧ ಬಂಗಾರನ ಇಸ್ಕೋ, ಲಜ್ಜಾಸ್ಪದ ನಿನ್ನ ಮುಚ್ಕೊಳ್ಳೋದಿಕ್ಕೆ, ನಿನ್ನ ಬಟ್ಟೆಯನ್ನ ಮುಚ್ಕೊಳ್ಳೋದಿಕ್ಕೆ, ನಿನ್ನ ಮೈಯನ್ನ ಮುಚ್ಕೊಳ್ಳೋದಿಕ್ಕೆ ನನ್ನ ಹತ್ರ ರಕ್ಷಣೆ ವಸ್ತ್ರಗಳನ್ನ ಇಸ್ಕೊ ಅಂತ ಹೇಳ್ತಾ ಇದ್ದಾರೆ. ನೋಡಿ ಅಲ್ಲಿ ಇವ್ರಿಗೆಲ್ಲ ದೀಕ್ಷಾಸ್ಥಾನಾಗಿ ಯಾಕೆ ತಿರುಗಾ ಇಸ್ಕೊಂತ ಇದ್ದಾರೆ? ಇವ್ರು ಕಳ್ಕೊಂಡ್ಬಿಟ್ಟಿದ್ದಾರೆ, ರಕ್ಷಣೆಯಲ್ಲಿ ಕಲ್ಲಾಗ್ಬಿಟ್ಟಿದ್ದಾರೆ, ಪ್ರೇಯರಲ್ಲಿ ವೀಕ್ ಆಗಿದ್ದಾರೆ, ವಾಕ್ಯದಲ್ಲಿ ವೀಕ್ ಆಗಿದ್ದಾರೆ, ದೇವ್ರ ರಾಜ್ಯದ ವಿಷಯದಲ್ಲಿ ವೀಕ್ ಆಗಿದ್ದಾರೆ. ಅದಕ್ಕೆ ದೇವರು ನನ್ನ ಹತ್ರ ತಿರ್ಗಾ ಇಸ್ಕೋ, ನಿನ್ ಕಣ್ಣು ಕಾಣೋದ್ರ ನನ್ನ ಹತ್ರ ಕಾಟಿಗೆ ಅಂತ ಬರಲಿಲ್ಲ, ಅಂಜನ ಅಂತ ಬರ್ತದೆ. ತೆಲುಗು ಬೈಬಲ್ ಅಲ್ಲಿ ಕಾರ್ತಿಕ ಅಂತ ಬರ್ತದೆ, ಕಾರ್ತಿಕ. ಆಮೇಲೆ ಪೂಜಾರಿಗಳನ್ನ ಬದಲಾಯಿಸ್ತದೆ, ಅಹಂಕಾರಗಳನ್ನ ಬದಲಾಯಿಸ್ತದೆ, ಕೋಪಿಸನ್ನ ಬದಲಾಯಿಸ್ತದೆ. ದೇವರಿಂದ ಮಾತಾಡಿಲ್ವಾ? ಆ ಮಾತಲ್ಲಿ ಜೀವ ಇಲ್ಲ. ಆ ಮಾತು ಯಾವ ಪರಿಸ್ಥಿತಿ ಮಗು ಕೂಡ ಚೇಂಜ್ ಮಾಡಲ್ಲ, ಸಾಧ್ಯನೇ ಇಲ್ಲ. ಅವರ ಮಾತುಗಳು ಹೋದಾಗ ಮಾತಾಡಿದ್ರೆ ಇವಾಗಲೂ ಹೇಳ್ತಾ ಇದ್ದೀನಿ ಕೇಳು, ನನ್ನ ಶರೀರ ಏನಾರ ಮಾತಾಡಿದ್ರೆ ನೀವು ಯಾರು ಚೇಂಜ್ ಆಗ? ನನ್ನ ಶರೀರ ಅಂದ್ರೆ ನನ್ನ ಬಾಯಿ, ನನ್ನ ತುಟಿಗಳು ಮಾತಾಡಿದ್ರೆ ನೀವು ಒಬ್ಬರು ಚೇಂಜ್ ಆಗ. ಸುಮ್ಮನೆ ಬ್ರದರ್ 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 ಅನ್ಕೊಂಡು ಇನ್ನೂ 30 ವರ್ಷ ನೀವು ನಾವು ಇರ್ಬೋದು ಈ ಜಾಗದಲ್ಲಿ ಅಷ್ಟೇ. ನನ್ನ ಅಲ್ಲಿರುವ ಆತ್ಮ ದೇವರ ಆತ್ಮರ ಜೊತೆ ಸೇರಿ ಮಾತಾಡಿದ್ರೆ ನೀವು ಚೇಂಜ್ ಆಗೋದು. ಇಷ್ಟು ಲೆಕ್ಕಾಚಾರ ಹೇಳ್ಕೊಂಡು ವಾಕ್ಯ ಹೇಳ್ತೀನಂದ್ರೆ ಇನ್ನು ಮೇಲೆ ಹೆಂಗ್ ಕೇಳ್ತಿರೋ ನೋಡ್ತೀನಿ, ಎಲ್ಲ ಹೇಳ್ಕೊಟ್ಬಿಡ್ತಾ ಇದ್ದೀನಿ. ಎಷ್ಟು ಸ್ಟೆಪ್ಸ್ ಇದೆ ನೋಡು. ದೇವರು ಕೊಟ್ಟಿದ್ದಾರೆ, ಯೇಸು ಆಮೇಲೆ ಬಂದು ಯೇಸು ಸ್ವಾಮಿಯಿಂದ ದೇವರು ಮುಂದಕ್ಕೆ ಬಂದು ದೇವರು ಎತ್ಕೊಂಡ್ಬಂದು ಪರಿಶುದ್ಧಾತ್ಮನ ಕೊಟ್ಟು, ಪರಿಶುದ್ಧಾತ್ಮನಿಂದ ಸಭೆಯ ಪಾಲಕರು ಕೊಟ್ಟು, ಸಭೆಯ ಪಾಲಕರು ತನ್ನ ಆತ್ಮದಲ್ಲಿ ಗ್ರಹಿಸಿಕೊಂಡು ಅದನ್ನ ಟ್ಯಾಲಿ ಮಾಡಿ ಅದನ್ನ ನೆನೆಸ್ಕೊಂಡು ಅವ್ರು ನಡೆದಿದ್ದಾನೆ ಅಂತ ನೋಡ್ಕೊಂಡು ಆಮೇಲೆ ಕೊಡ್ಬೇಕು. ನಾನೇ ನಡೆದಿರೋ ನಿನ್ಗೆ ಹೇಳಿದ್ರೆ ನೀನ್ ನಡೆಯೋದು. ನಾನ್ ದೇವ್ರ ಮಾತು ಕೇಳಿದ್ದಾನೆ ನೀನ್ ಕೇಳೋದು, ನಾನ್ ನಡ್ಕೊಂಡಿದ್ದಾನೆ ನೀನ್ ನಡ್ಕೊಳ್ಳೋದು. ನಾನ್ ಸಕ್ಕರೆ ತಿನ್ನೋದು ಬಿಟ್ಬಿಟ್ರೆ ನೀನದ್ ಬಿಡ್ತೀಯ, ನಾನೇ ಅಕ್ಕಿ ತಿಂದ್ರೆ ನೀನು ಅಕ್ಕಿ ತಿಂತೀಯ. ಮನೆಯಲ್ಲಿ ಈಗ ಹೋಗಿ ಬರ್ತೀಯ ಸ್ವಲ್ಪ ಅಕ್ಕಿ ಹಾಕೋದು, ನಂಗೆ ಹೋಗಿ ಬರ್ತೀಯ ಸ್ವಲ್ಪ ಅಕ್ಕಿ ಹಾಕೋತೀಯ. ಅರ್ಥ ಆಯ್ತಾ? ನೀವು ಜಾಸ್ತಿ ಬೇಡ್ತೀರಿ ಎಲ್ಲರಿಗಿಂತ. ಆಮೇಲೆ ಪ್ರೈಸ್ ದಿ ಲಾರ್ಡ್. ಖಂಡಿತ ಮಗ ಇದ್ದಂತೆ ನಮ್ಮ ಮನೆಯಲ್ಲಿ ತುಂಬಾ ಶುಗರ್ ತಿಂತಾ ಇದ್ದಂತೆ, ಆ ಕಡೆ ಈ ಕಡೆ ಹೋಗಿ ಬರೋದು ಶುಗರ್ ಶುಗರ್ ಶುಗರ್. ಮಗನಿಗೆ ಎಷ್ಟೋ ಸರಿ ತಿನ್ಬಿಟ್ಟು ತಗೊಂಬರೋದು, ಕೆಜಿ ಇಕ್ಕೋದು, ಡಬಲ್ ಹಾಕೋದು, ಪಾಸ್ಟ್ ಅಂತ ಕರ್ಕೊಂಡ್ಬಂದಂತೆ. 1.5 ತಿಂಗಳಾದ್ಮೇಲೆ ಪಾಸ್ಟ್ ಪ್ರೇಯರ್ ಮಾಡ್ದಂತೆ. ಕಾರಣ ಏನಂದ್ರೆ ಪಾಸ್ಟೇ ಸಕ್ಕರೆ ತಿನ್ನೋಕೆ ಹಾಕಿದ್ದ, ತುಂಬಾ ಹಾಕೊಂಡು ಟೀ ಕುಡಿಯೋದಾಗಿದ್ದಂತೆ. ಸರಿ, ಈ ಹುಡುಗರಿಗೆ ಕೇಳ್ಬೇಕಂದ್ರೆ ಕೇಳಲ್ಲ. ಮೊದಲು ನಾನು ಕರೆಕ್ಟ್ ಆಗಿದ್ರೆ ಈ ಹುಡುಗರಿಗೆ ಹೇಳಿದ್ರೆ ಕೇಳ್ತಾರೆ. ಅಲ್ಲೇಲೂಯಾ. ತನ್ನನ್ನು ಸರಿಪಡಿಸ್ಕೊಂಡು ಅಯ್ಯಪ್ಪ ಡೈಲಿ ಕರ್ಕೊಂಡು ಬರುತ್ತೆ, ಪ್ರೇಯರ್ ಮಾಡೋದು ಮುಂದೆ ಬಿಡೋದು. ಮಾಡ್ತೀನಿ ಹೋಗಲ್ಲ, ನೆಕ್ಸ್ಟ್ ಮಾಡ್ತೀನಿ ನೆಕ್ಸ್ಟ್ ಮಾಡ್ತೀನಿ ನೆಕ್ಸ್ಟ್ ಮಾಡಿ 1.5 ತಿಂಗಳಾದ್ಮೇಲೆ ಮಾಡ್ಬೇಕು. ಮನೆಗೆ ಬಂದಂತೆ ಸಕ್ಕರೆ ಕಡೆನೇ ಹೋಗಿದ್ದೆ, ಸಕ್ಕರೆ ಡಬ್ಬಲ್ಲೇ ಜ್ಞಾಪಕ. ಯಾಕೆ ಪಾಸ್ಟೇ ಅಂತ ಕೇಳಿದ್ರಂತೆ, ಹಿಂಗಮ್ಮ ಈ ತರ ಅದಕ್ಕೆ. ಆಮೇಲೆ ಇದನ್ನೆಲ್ಲ ಯಾಕೆ ಹೇಳಿದ್ರೆ ಬುದ್ಧಿ ಇದ್ರೆ ಗ್ರಹಿಸಿ. ಇಷ್ಟು 2 ಉದಾಹರಣೆ ಯಾಕೆ ಹೇಳಿದ್ರೆ ಬುದ್ಧಿ ಇದ್ರೆ ಗ್ರಹಿಸ್ಕೊಳ್ಳಿ. ನಾನು ಕಳ್ತನ ಮಾಡಬೇಡ ಅಂತ ನೀನ್ ಹೇಳಿದ್ರೆ ನಾನು ಮಾಡ್ಬಿಟ್ಟಿದ್ರೇನೆ ನೀನ್ ಮಾಡಲ್ಲ. ನಾನ್ ನಿನಗೆ ಸುಳ್ಳು ಹೇಳ್ಬೇಡ ಅಂತ ಹೇಳ್ಕೊಡ್ತೀನಿ, ನಾನೇ ಹೇಳಿದ್ರೆ ನೀನ್ ಹೇಳ್ತೀಯ. ನಾನು ಸುಳ್ಳು ಹೇಳಿ ನೀನ್ ಸುಳ್ಳು ಹೇಳ್ಬೇಡ ಅಂದ್ರೆ ನೀನ್ ಹೇಳ್ತೀಯ. ಅಂದ್ರೆ ಅದ್ರ ಅರ್ಥ ಏನಂದ್ರೆ ನಿನ್ ಮಕ್ಕಳು ನಿನ್ ಮಾತು ಕೇಳ್ಬೇಕಂದ್ರೆ ನೀನ್ ದೇವ್ರ ಮಾತು ಕೇಳ್ಬೇಕು. ಅವಾಗಲೇ ನಿನ್ ಮಕ್ಕಳು ನಿನ್ ಭಯ ಪಡ್ತಾರೆ, ನಿನ್ ಮಾತು ಕೇಳ್ಬೇಕು. ಅರ್ಥ ಆಯ್ತಾ ಇಲ್ವಾ? ನಿನ್ ಮಕ್ಕಳು ನಿನ್ ಮಾತು ಕೇಳ್ಬೇಕಂದ್ರೆ ನೀನ್ ದೇವ್ರ ಮಾತು ಕೇಳ್ಬೇಕು, ದೇವ್ರ ವಾಕ್ಯ ಪ್ರಕಾರ ನಡ್ಕೋಬೇಕು. ಆಗ ನಿನ್ ಮಕ್ಕಳು ನಿನಗೆ ಅಧೀನ. ನೀನ್ ದೇವ್ರನ್ನ ಬೇಜಾರು ಮಾಡ್ತಾರೆ, ನಿನ್ ಮಕ್ಕಳು ನೀನು ಬೇಜಾರು. ಇದಕ್ಕೆ ನೀನೇ ಕಾರಣ. ನಡ್ರೆ ಬೇರೆ ಆದಮ್ಮ ಅಮ್ಮ ಬೆತ್ತಲೆಯಲ್ಲಿದ್ದಾರೆ. ಒಂದು ಹಸುವನ್ನ, ಒಂದು ಮೃಗವನ್ನ, ಒಂದು ಪ್ರಾಣಿಯನ್ನ ಕಡಿದು ಅದರ ಚರ್ಮ, ಎಲುಬು, ಮಾಂಸ, ರಕ್ತ, ನರಗಳಲ್ಲಿ ಬಿಸಾಕಿ ಗಲೀಜನ ಆ ಚರ್ಮನ ಒದಿಸಿ ಕ್ಲೀನ್ ಮಾಡಿ ಅದಕ್ಕೆ ಬಟ್ಟೆಗಳನ್ನ ಹೊಲಿದಾಕ್ತಂತೆ. ಫಸ್ಟ್ ಟ್ರೈಲರ್ ಯಾರು?
ಇವತ್ತು ಕೂಡ ನಿನ್ನ ಬೆತ್ತಲಿಗೆ ಮುಚ್ಚೋರು ಯಾರು? ನೀನ್ ಪಾಪಗಳಲ್ಲಿ ಬದುಕ್ತಾ ಇದೆಯಲ್ಲ, ಪಾಪದಲ್ಲಿ ಇಚ್ಛೆ ಕೊಡ್ತಾ ಇದೆಯಲ್ಲ, ಪಾಪದ ಆಸೆಗಳನ್ನ ನಿನ್ನ ಕಣ್ಣಲ್ಲಿ, ಕೈಯಲ್ಲಿ, ಕಿವಿಯಲ್ಲಿ ನೆರವೇರಿಸ್ತೀಯಲ್ಲ, ನೀನು ಬೆತ್ತಲಿಗೆ ಮುಚ್ಚೋದು ಯಾರು? ನಿನ್ ಖಾಲಿ ದೇಹನ ಮುಚ್ಚೋದು ಯಾರು? ಬ್ರದರ್, ಈ ಬಟ್ಟೆ ಬಗ್ಗೆ ದೇವರು ಮಾತಾಡ್ತಾರೆ. ಈ ಶರ್ಟ್ ಪ್ಯಾಂಟ್ ಚೂಡಿದಾರ ಸೀರೆ ಬಗ್ಗೆ ದೇವರು ಮಾತಾಡ್ತಾ ಇಲ್ಲ. ಈ ಶೂಟು ಬೂಟ್ ಬಗ್ಗೆ ದೇವರು ಮಾತಾಡ್ತಾ ಇಲ್ಲ. ನೀನ್ ಅದು ಹೇಳೋದು ಬೇಡ, ಬಟ್ಟೆ ಹಾಕೊಂಡೇ ಹಾಕೋದು. ಯಾರು ಹುಚ್ಚುನೊಬ್ರು ಮಾತ್ರ ಬಟ್ಟೆ ಹಾಕೋತಾರೆ, ನೋಡ್ತಾ ಇರ್ತಾರೆ ಹುಚ್ಚು. ಇನ್ನೆಲ್ಲರೂ ಬಟ್ಟೆ ಹಾಕೋತಾರೆ. ನಾನು ಆ ಬಟ್ಟೆ ಬಗ್ಗೆ ಮಾತಾಡ್ತಾ ಇಲ್ಲ. ನೀನ್ ಪಾಪ ಮಾಡಿ ಬೆತ್ತಲೆ ಆಗ್ತೀಯ, ಲಜ್ಜಾಸ್ಪದ ಅಂತಾರೆ. ಲಜ್ಜೆ ಅಂದರೆ ಲಜ್ಜೆ ಕೆಟ್ಟವಳು ಅಂತ ಬೈತಾರೆ. ಕೇಳಿದ್ದೀರಾ? ಯಾಕೆ ಅವನ ಅನ್ನೋದು ಮಾನಗೆಟ್ಟಿ ಕೆಲಸ ಮಾಡಿರ್ತಾರೆ, ಅದಕ್ಕೆ ಆ ಮಾತು ಬೈತಾರೆ. ನಾವು ದೇವ್ರ ಮುಂದೆ ಪಾಪ ಮಾಡಿದಾಗ ದೇವ್ರು ನಮ್ಮನ್ನ ಅದೇ ಮಾತು ಲಜ್ಜೆ ಅಂತಿದೆ. ನೋಡ್ಕೊಳ್ಳಿ ವಾಕ್ಯ, ಲಜ್ಜಾಸ್ಪದ ಮುಚ್ಚಲು ಶುದ್ಧ ಬಂಗಾರನ ತಗೋ. ಬಂಗಾರ ಮಾನವನ್ನ ಕೊಡ್ತದೆ. ಆ ಬಂಗಾರ ಯಾರಂದ್ರೆ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನಾದ ನನ್ನನ್ನ ತಗೋ. ಆಮೇಲೆ ಈ ಬಂಗಾರ ನಿನ್ನ ಮುಚ್ಚಲ್ಲ, ನಿನ್ ಮಾನ ಕೊಡಲ್ಲ. ನಿನ್ಗದು ನಿನ್ನ ಚೇರ್ ಹಾಕಿ ಕೂತ್ಕೊಂಡು ಒಂದು 70 ವರ್ಷ ಅಂತಾರೆ, 70 ವರ್ಷ ಅಂತ ನೀನು ಹೋದ್ಮೇಲೆ ಅದು ನೀನ್ ಮರ್ಯಾದೆ ಕೊಡಲ್ಲ. ಯೇಸು ಕ್ರಿಸ್ತನ ಬಂಗಾರ ಈ ಲೋಕ ಪರಲೋಕ ಎರಡರ ಕೂಡ ಗ್ರೇಟ್ ಇದೆ. ಹಲ್ಲೆಲೂಯಾ. ನೋಡಿ, ಅವ್ರು ಬೆತ್ತಲೆ ಆಗಿದ್ರು, ಪಾಪ ಮಾಡಿದ್ಮೇಲೆ ಅವ್ರಿಗೆ ಪಾಪ ಅವರನ್ನ ಕಾಡ್ತು, ಅವ್ರಿಗೆ ಅವಮಾನ ಆಯ್ತು, ನಿಂದನೆ ಆಯ್ತು, ಬೇಸರಿಕೆ ಆಯ್ತು, ಕಳವಳ ಆಯ್ತು, ಈಚೆ ಕಡೆ ನಡೆಯೋದಕ್ಕೆ ಕಷ್ಟ ಆಯ್ತು. ನೀನು ನಾನು ಇವತ್ತು ಈ ನಮ್ಮ ಇಬ್ಬರು ಬಿಟ್ಟು ಹೊರಗಡೆ ಯಾವ ಕ್ರಿಸ್ತು ಬೋಧಕರು ವಿಶ್ವಾಸಿಯಾಗಿ ಪಾಪ ಮಾಡಿದ್ರೆ ಅದೇ ಸ್ಥಿತಿ. ಮರ್ಯಾದೆಯನ್ನ ಕಳ್ಕೊಂತೀರಿ, ರಕ್ಷಣೆಯನ್ನ ಕಳ್ಕೊಂತೀರಿ, ಕೃಪೆಯನ್ನ ಕಳ್ಕೊಂತೀರಿ, ದೇವರ ಪ್ರಸನ್ನತೆಯನ್ನ ಕಳ್ಕೊಂತೀರಿ, ದೇವರ ಮಹಿಮೆಯನ್ನ ಕಳ್ಕೊಂತೀರಿ, ವರಗಳನ್ನ ಕಳ್ಕೊಂತೀರಿ, ಫಲಗಳನ್ನ ಕಳ್ಕೊಂತೀರಿ, ಕೃಪೆಯನ್ನ ಕಳ್ಕೊಂತೀರಿ. ಒಬ್ಬ ಬೋಧಕನು ದೇವ್ರೆ ನಾನು ಮದುವೆ ಆಗಿದ್ರೆ ನೀವು ಸೇವೆ ಮಾಡ್ತೀನಿ ಅಂತ ಒಪ್ಕೊಂಡು ದೇವ್ರೇನು ಕೇಳಿಲ್ಲ, ಅವನು ಹೇಳಿದ್ರು. ಹಂಗೆ ಮಾಡ್ತಾರೆ, ಚೆನ್ನಾಗಿತ್ತು, ಪವರ್ಫುಲ್ ಆಗಿ ಮಾತಾಡ್ತಾ ಇದ್ದ, ಪ್ರವಾದಿಸ್ತಾನೆ, ಏನ್ ಹೇಳಿದ್ರೆ ನಡೀತಾ ಇತ್ತು, ಎಲ್ಲಿ ಹೋದ್ರು ಅದ್ಭುತ ನಡೀತಾ ಇದ್ದು. 2ನೇ ಸಾರಿ ನಿಮ್ಗೆ ಹೇಳ್ತಾ ಇದ್ದೆ, ನಿಮ್ಗೆ ಯಾವ ಕೈ ಗೊತ್ತಿಲ್ಲ, ನನಗೆ ಎರಡನೇ ಸಾರಿ ಹೇಳ್ತಾ ಇದ್ದೆ. ಆಮೇಲೆ ನಡೀತಾ ಇದ್ದಂತೆ ಅವ್ರ ತಾಯಿ ಸಾಯೋ ಟೈಮ್ ಹತ್ರ ಒಂದು ಮದುವೆ ಮಾಡ್ಕೊಂಡು ಅಕ್ಕಪಕ್ಕರು ಕೂಡ ಹೇಳಕ್ ಸ್ಟಾರ್ಟ್ ಮಾಡಿದ್ರೆ. ಹಲ್ಲೆಲೂಯಾ. ನೀನು ಆ ತಾಯಿ ಒಂದು ಆಸೆ ನೀನು ನೆರವೇರಿಸಕ್ಕಾಗಲ್ಲ. ನೋಡಿ ಹೆಂಗಿದೆ ಇಕ್ಕಟ್ಟು, ಆ ಕಡೆ ತಾಯಿ, ಈ ಕಡೆ ದೇವರು. ಇನ್ನೇನ್ ಮಾಡ ಮದುವೆ ಆಗ ಹೋಯ್ತು, ಮರಗಳು ಹೋಯ್ತು, ಜ್ಞಾನ ಹೋಯ್ತು, ದೇವರು ಕೃಪೆ ಹೋಯ್ತು, ಸೇವೆ ಕೂಡ ಹೋಯ್ತು. ಆಮೇಲೆ ಹಲ್ಲೆಲೂಯಾ. ವಿಶ್ವಾಸಿ ಕೂಡ ನಾಲಾಯಕ ಆಗ್ತೀಯ. ಏನ್ ಅಗ್ರಿಮೆಂಟ್ ಮಾಡ್ತೀಯ, ಏನ್ ಬ್ಯಾಪ್ಟಿಸಮ್ ಟ್ಯಾಂಕಲ್ಲಿ ಇರುತ್ತೆ, ಏನ್ ನಿನ್ ಕಷ್ಟ ರೋಗ ಬಂದಾಗ ಮದುವೆಯಲ್ಲಿ ಮಾಡುವಾಗ ಹೆಂಡತಿಗೆ ಗಂಡನಿಗೆ ಹೇಳ್ತೀವಿ ನಡ್ಕೋಬೇಕು, ಹರಕೆಯನ್ನ ತೀರಿಸ್ಬೇಕು, ಹರಕೆಯನ್ನ ತಪ್ಪಿಸ್ಬಾರ್ದು. ಏನ್ ಬಾಯಲ್ಲಿ ಹೇಳ್ತೀಯೋ, ಮಾತಿಲ್ಲಿ, ಬುದ್ಧಿಲಿ, ಒಂದು ವಸ್ತು ಇಲ್ಲಿ, ದೇವ್ರಿಗೆ ಏನ್ ಹೇಳಿದೆ ಅದನ್ನ ನಡ್ಕೊಂಡ್ಬಿಡಿ. ನಾನು ಜೀವಿಸ್ತೀನಿ ಅಂತೆಲ್ಲ ಹಂಗೆ ಜೀವಿಸು. ಇಲ್ಲಾಂದ್ರೆ ಬೆಚ್ಚಗೆ ಉಗುರು ಬೆಚ್ಚಗಿರೋದು ಇದ್ರೆ ಕಾಡ್ ಬಿಡ್ತೀನಿ. ಎರಡೂ ಮಾಡಬೇಡ, ಒಂದರಲ್ಲಿ. ಆಮೇಲೆ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೆರೆಮೀಯ ಗ್ರಂಥ 3:6-9 ಬೇಗ. ಜೆರೆಮಿಯಾ ಚಾಪ್ಟರ್ 3, 6-9. ಯೆರೆಮೀಯ గ్రంథం 3 అధ్యాయం 6 వచనం 9 వచనం. ಯೆರೆಮೀಯ ಮತ್ತೆ ಅರಸನಾದ ಉಜ್ಜಿಯನ ಕಾಲದಲ್ಲಿ ಯೆಹೋವನು ನನಗೆ ಹೀಗೆ ಹೇಳಿದನು, ನನಗೆ ಭ್ರಷ್ಟರಾದ ಇಸ್ರಾಯೇಲೇ ಮಾಡಿದನು ನೋಡಿದ್ದೇನೆ. ಅವಳ ಎತ್ತರವಾದ ಎಲ್ಲಾ ಗುಡ್ಡಗಳನ್ನು ಹತ್ತಿ ಸೊಪ್ಪಾಗಿ ಬೆಳೆದಿರುವ ಎಲ್ಲಾ ಮರಗಳ ಕೆಳಗೆ ಹೋಗಿ ಸೂಳೆಯಾಗಿ ಅಡೆದಳಷ್ಟೇ. ಅಂದ್ರೆ ಈ ದೇವರನ್ನ ಬಿಟ್ಟು ಬೇರೆ ದೇವರುಗಳನ್ನ ಆರಾಧಿಸಿದ್ರೆ ಇಲ್ಲಿ ಹೇಳ್ತಾರೆ. 9 ವಚನವನ್ನು ಓದ್ಬಿಡಮ್ಮ. ಅವಳು ಇವುಗಳನ್ನೆಲ್ಲ ನಡೆಸಿದ ಮೇಲೆ ನನ್ನ ಬಳಿಗೆ ತಿರುಗಿ ಬಂದಾಳು ಅಂದುಕೊಂಡೇನು, ಆದರೆ ಬರಲಿಲ್ಲ. ಆಗ ಯಹೂದರಿಗೆ ಯೋಗಿಯಾದ ಅವಳ ತಂಗಿಯು
ಇಸ್ರಾಯೇಲ್ ಮಾಡಿದ ತಪ್ಪನ್ನ ಯಹೂದ್ಯ ಕುಲ ನೋಡ್ಬಿಟ್ಟು, ಇಸ್ರಾಯೇಲ್ ಅಂದ್ರೆ 10 ಕುಲಗಳೈತೆ, ಯಹೂದ್ಯ ಕುಲ 11ನೇ ಕುಲ, ಬೆನ್ಯಾಮೀನ್ 12ನೇ ಕುಲ, ಯೂದ ಕುಲ ನೋಡ್ಬಿಟ್ಟು ಯೂದ ಕುಲ ಅಂತ ಇಸ್ರಾಯೇಲ್ ಮಾಡಿದ ತಪ್ಪನ್ನ ಮಾಡ್ತಾ ಇದ್ದೀವಿ. ಹೌದಮ್ಮ? ಭ್ರಷ್ಟರಾದ ಇಸ್ರಾಯೇಲ್ ಮಾಡಿದ ಆದರ ಮಾಡಿದ ಕಾರಣ ನಾನು ಅವರಿಗೆ ನಿರಾಕರಿಸಿ, ನೋಡಿ ನಿರಾಕರಿಸೋ ರಿಜೆಕ್ಟ್ ಕಾಲ ಬಿಡ್ತೀನಿ, ಬೇಡ ಬಿಡ್ತೀನಿ, ನನ್ನ ಕೃಪೆಯನ್ನು ತೊಲಗಿಸ್ಬಿಡ್ತೀನಿ, ನನ್ನ ದೃಷ್ಟಿಯಲ್ಲಿ ನಾನು ತೊಲಗಿಸ್ತೀನಿ. ಆಮೇಲೆ ಶತ್ರು, ರೋಗ, ವ್ಯಾಧಿ, ಅವಮಾನ, ನಿಂದನೆ, ಕಳವಳ, ದುಃಖ, ಕಣ್ಣೀರು, ಬಿಸ್ನೆಸ್ ಹೋಗೋದು, ಮಕ್ಕಳು ಕೆಟ್ಟು ಹೋಗ್ತಾರೆ, ಮನೆಯಲ್ಲಿ ಗಲಾಟೆ, ಪತಿ ಡೈವರ್ಸು, ಎಲ್ಲ ಬ್ಯಾಗ್ ಹಿಂದಕ್ಕೆ ಹೋಗ್ಬಿಡ್ತಾರೆ. ಆಗ ನಾನು ಚರ್ಚ್ಗೆ ಹೋಗೋದು ಚೆನ್ನಾಗಿದೆ, ಬೆಳಿಗ್ಗೆ 5 ಗಂಟೆಗೆ ಎದ್ದು ಪ್ರೇಯರ್ ಮಾಡೋವಾಗ ಚೆನ್ನಾಗಿದೆ, ಆಮೇಲೆ ಬೈಬಲ್ ಓದೋವಾಗ ಚೆನ್ನಾಗಿದೆ, ಉಪವಾಸ ಮಾಡೋವಾಗ ಚೆನ್ನಾಗಿದೆ, ದೇವರ ವಾಕ್ಯವನ್ನ ಭಯಭಕ್ತಿಯಿಂದ ಹೋಗಿ 9 ಕಾಲಿಗೆ ನಾನು ಕೇಳೋವಾಗ ಚೆನ್ನಾಗಿದೆ. ಈಗ 10:15 ಹೋಗ್ತೀನಿ, 10:15 ಹೋಗ್ತೀನಿ, ಹೋದ್ರೆ ಓದೇ ಇಲ್ಲಂದ್ರೆ ಇಲ್ಲ. ಅದಕ್ಕೆ ನನಗೆ ಹಿಂಗಾಗಿದ್ದು. ನಾನು ಒಂದು ಕಾಲದಲ್ಲಿ ಒಳ್ಳೆ ಪ್ರೇಯರ್ ಮಾಡ್ತಾ ಇದ್ದೆ ಬ್ರದರ್, ನಾನು ಒಂದು ಕಾಲದಲ್ಲಿ ಒಳ್ಳೆ ಉಪವಾಸ ಮಾಡ್ತಾ ಇದ್ದೆ. ಈಗ ನಾನು ಉಪವಾಸ ಮಾಡೋಕ್ಕಾಗಲ್ಲ, ನನಗೀಗ ಪ್ರೇಯರ್ ಮಾಡೋಕ್ಕಾಗಲ್ಲ, ನನಗೆ ಬೈಬಲ್ ಓದಕ್ಕಾಗಲ್ಲ, ನಾನು ಚರ್ಚ್ ಬರ್ಬೇಕಂದ್ರೆ ಏನೋ ಒಂಥರ ಡಿಸ್ಟರ್ಬೆನ್ಸ್. ಯಾಕೆ ಹೇಳೋದು ಗೊತ್ತಾ? ಇದೆ ಉಗುರು ಬೆಚ್ಚಗಿರೋದೇ ಇದು ಕಾರಣ. ನನ್ನ ಹತ್ರ ಹೇಳೋದು ನಿಮ್ಗೆ ಹೇಳ್ತಾ ಇರೋದು, ಯಾರು ಹೇಳ್ತಾ ಇಲ್ಲ ಬ್ರದರ್. ನಾನು ಮೊದಲು ಒಳ್ಳೆ ಪ್ರೇಯರ್ ಮಾಡ್ತಾ ಇದ್ದೆ, ಒಳ್ಳೆ ಬೈಬಲ್ ಓದ್ತಾ ಇದ್ದೆ, ಬೆಳಿಗ್ಗೆ 5 ಗಂಟೆಗೆ ಪ್ರೇಯರ್ ಮಾಡ್ತಾ ಇದ್ದೀನಿ, ನಾನು ಮಾಡಕ್ಕಾಗಲ್ಲ. ಉಗುರು ಬೆಚ್ಚಗಾಗ್ಬಿಟ್ಟಿದ್ಯಾ? ಆಶೀರ್ವಾದ ಬರುವಂತ ದೇವರ ಭಯಭಕ್ತಿಯಿಂದ ಸೇರಿಸಿದೆ, ಆಶೀರ್ವಾದ ತಗೊಂಡ್ಮೇಲೆ ತಣ್ಣಗಾಗ್ಬಿಟ್ಟೆ. ಮಗು ಕೊಟ್ಟರು, ಮಗು ನೋಡ್ಕೊಂಡು ಆಡ್ಸ್ಕೊಂಡು ಮನೆ ಆಮೇಲೆ ಕಣ್ ಕೊಟ್ರು, ಟಿವಿ ನೋಡ್ಕೊಂಡು ಮನೇಲಿ ಇದ್ಬಿಡೋದು. ಆಮೇಲೆ ಪ್ರೇಯರ್ನ ಬಿಟ್ಟು, ಬೈಬಲ್ನ ಬಿಟ್ಟು ಟಿವಿ ನೋಡ್ಕೊಂಡು ಇದ್ಬಿಡೋದು. ಅದಕ್ಕೆ ನನಗೆ ದೇವರ ರಕ್ಷಣೆ ಕೊಟ್ಟಿದ್ದು, ನಿನ್ನ ಕುಟುಂಬನ ಬಿಡಿಸಿದ್ದು, ನಿನ್ನ ಕಷ್ಟಗಳಿಂದ ಬಿಡಿಸಿದ್ದು, ನಿನ್ನ ಕಣ್ಣೀರನ್ನ ಒರೆಸಿದ್ದು, ನಿನ್ನ ಶತ್ರುಗಳಿಂದ ನಿನ್ನ ಬೇರೆ ಮಾಡಿದ್ದು, ಸೈತಾನದಿಂದ ನಿನ್ನ ಬಿಡಿಸ್ಕೊಂಡಿದ್ದು, ರಕ್ತ ಕೊಟ್ಟು. ಏನಾಯ್ತು ಅದೆಲ್ಲ? ಯಾಕೆ ಹಾಳು ಮಾಡಿದಂತ ದೇವರು ನಿನ್ನನ್ನ ಕೇಳ್ತಾರೆ, ಯಾಕೆ ನೀನ್ ಲಾಸ್ ಮಾಡ್ಕೊತಾ ಇದೀಯಾ? ನೋಡಿ, ಇಸ್ರಾಯೇಲ್ ಮಾಡಿದ್ದನ್ನ ಯಹೂದ್ಯರು ಕೂಡ ಮಾಡ್ತಾ ಇದ್ದಾರೆ. ಆಮೇಲೆ ಹಲ್ಲೆಲೂಯಾ, ಪ್ಲೀಸ್. ಅದಕ್ಕೆ ಇವತ್ತು ಅವ್ರು ಮಾಡ್ತಾ ಇದಾರಲ್ಲ, ಆ ಪಾಸ್ಟರ್ ಮಾಡ್ತಾ ಇದಾರಲ್ಲ, ಈ ಸಿಸ್ಟರ್ ಮಾಡ್ತಾ ಇದಾರಲ್ಲ, ಆ ಬ್ರದರ್ ಮಾಡ್ತಾ ಇದಾರಲ್ಲ, ನಾವು ಮಾಡ್ತಾ ಇದ್ದೀವಿ ಪಾಪ. ಅವ್ರು ಮಾಡ್ತಾರೆ, ನಾವು ನೋಡ್ತಾ ಇದ್ದೀವಿ, ನಾವು ತಿಂತಾರೆ, ನಾವು ತಿಂತಾ ಇದ್ದೀವಿ. ಅವ್ರಿಗೇನಾಗಲ್ಲ, ನಮ್ಗೇನು ಆಗಲ್ಲ, ನಾವು ಮಾಡೋಣ, ನಾವು ಹೋಗುವಂತ ಸಂಪಾದನೆ ಮಾಡೋಣ, ನಾವು ಹೋಗುವಂತ ಓಡೋಣ, ಕೆಲಸ ಕಾರ್ಯಕ್ಕೆ, ಬಿಸ್ನೆಸ್ಗೆ, ಕಸ್ಟಮರ್ ದುಡ್ಡು ಅಂತ, ಕೆಲಸ ಅಂತ, ಕಸ್ಟಮರ್ ಅಂತ ಓಡೋಣ. ಸಭೆ ಬಿಟ್ಟು, ಆಲಯ ಬಿಟ್ಟು, ಬೈಬಲ್ ಬಿಟ್ಟು, ಪ್ರೇಯರ್ ಬಿಟ್ಟು, ಉಪವಾಸ ಬಿಟ್ಟು, ಪರಿಶುದ್ಧತೆ ಬಿಟ್ಟು, ನೀತಿ ನ್ಯಾಯ ಬಿಟ್ಟು, ದೇವರ ವಾಕ್ಯ ಬಿಟ್ಟು ಓಡು. ಆ ತರ ಓಡಿರೋಡಿ ಬೈಬಲ್ ಅಲ್ಲಿ ಬಿದ್ದೋಗಿದ್ದಾರೆ. ಸಂಸೋನ ಬಿದ್ದೋಗಿದ್ದಾರೆ. ಸೌಲನ ಕುಟುಂಬ ಫುಲ್ ಸರ್ವನಾಶನ ಆಯಿತು. ಪ್ಲೀಸ್, ಕಾಯಿನ ಶಾಪಗ್ರಸ್ತನಾದ ಏಸವ, ಅವನ ತಮ್ಮ ಯಾಕೋಬ ದೇವರು ನಂಬಿಕೊಂಡು ದೇವರ ಕೃಪೆಗೆ ಪಾತ್ರನಾಗಿ ದೇವರೊಂದಿಗೆ ಮನುಷ್ಯರೊಂದಿಗೆ ಯುದ್ಧ ಮಾಡಿ ಆಶೀರ್ವಾದವನ್ನ ಪಡ್ಕೊಂಡ. ಅವನ ಅಣ್ಣ ಏಸವ ಹೋಗ್ಬಿಟ್ಟು ಕಂಪ್ಲೀಟ್ಲಿ ಕುಟುಂಬಗಳಲ್ಲಿ ಹೋಗ್ಬಿಟ್ಟು ಯಹೂದ್ಯ ಕುಲವನ್ನ ಬಿಟ್ಟು 12 ಕುಲಗಳಲ್ಲಿ ಜಾಯಿನ್ ಆಗ್ತೀರ, ದೇವರ ಸಭೆಯಲ್ಲಿ ಜಾಯಿನ್ ಆಗ್ತೀರ, ದೇವರ ಮಕ್ಕಳಲ್ಲಿ ತನ್ನ ತಂದೆ ತಾತ ಇಸಾಕ ಅಬ್ರಹಾಮ ಆರಾಧಿಸಿದ ದೇವರನ್ನ ಬಿಟ್ಟು ಗುಡ್ಡ ಬೆಟ್ಟಗಳಿಗೆ ಹೋಗ್ಬಿಟ್ಟ. ಆಮೇಲೆ ಎದೋಮನ ಆಗ್ಬಿಟ್ಟ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನಿಗೆ ನಾವು ವಂಶ ನಿರ್ವಂಶ ಆ ಗತಿಯಲ್ಲಿರಾಯ್ತು. ಬ್ರದರ್, ಸಿಸ್ಟರ್, ಸ್ವಲ್ಪ ದಿನ ಸಂತೋಷ, ಸ್ವಲ್ಪ ದಿನ ಸುಖ, ಸ್ವಲ್ಪ ದಿನ ಎಂಟರ್ಟೈನ್ಮೆಂಟ್, ಸ್ವಲ್ಪ ತಾನೆ ಅನ್ಬೇಡ. ಒಂದು ಪಾಪ ನಿನ್ನ 100 ಪಾಪ ಮಾಡಿಸ್ತದೆ, 100 ಪಾಪ 1000 ಪಾಪ ಮಾಡಿಸ್ತೇವೆ. ಹಲ್ಲೆಲೂಯಾ. ನನ್ನ ಮಾತು ಕೇಳು, ದಯಮಾಡಿ ಪ್ರತಿದಿನ ಇಲ್ಲಿ ಸಭೆ ಇರ್ತದೆ, ಮಾತು ಕೂತ್ಕೊಂಡು ದೇವರ ವಾಕ್ಯ ಕೇಳು. ಡೈಲಿ ಸ್ವಲ್ಪ ವಾಕ್ಯ, ಸ್ವಲ್ಪ ಪ್ರೇಯರ್ ಹೇಳ್ಕೊಡ್ತಾ ಇದ್ದೀನಿ. ಈಗ ಹಿಂದಲ್ಲಿ ಜಾಸ್ತಿ ರೆಡಿ ಆಗ್ಬೇಕಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಅವರಿಬ್ರು ಮಾಡ್ತಾ ಇರೋದು. ಇಸ್ರಾಯೇಲ್ ಮಾಡಿದ್ದು, ಯಹೂದ್ಯ ಕೂಡ ಮಾಡಿದ್ದು. ಇಸ್ರಾಯೇಲ್ ಅಂದ್ರೆ 10 ಜನ, ಯಹೂದ್ಯ ಅಂದ್ರೆ ಒಬ್ಬರಲ್ಲಿ 10 ಜನ ಮಾಡಿದ್ದು 11 ದೇವರು ಮಾಡ್ತಾ ಇದ್ದಾರೆ ಅಂತ ಅದರ ಅರ್ಥ. ಹಲ್ಲೆಲೂಯಾ. ಪರಮಗೀತೆ ಹೋದ್ರಿ 5:3 ಸಾಂಗ್ ಆಫ್ ದಿ ಸಾಂಗ್.
ಪರಮಗೀತ 5:3, ಸಾಂಗ್ ಆಫ್ ದಿ ಸಾಂಗ್ 5:3, ಪರಮಗೀತ 5:3 ಓದಿ ಬೇಗ. ನನ್ನ ಒಳಂಗಿಯನ್ನು ತೆಗೆದನಲ್ಲ, ಅದನ್ನು ಹೇಗೆ ಹಾಕಿಕೊಂಡೇನು, ಪಾದಗಳನ್ನು ತೊಳೆದುಕೊಂಡೇನಲ್ಲ, ಅವುಗಳನ್ನು ಹೇಗೆ ಮಳೆ ಮಾಡಿ. ಒಳಂಗಿ ಹೋಗಿದೆ ನೋಡಿ, ಬಟ್ಟೆ ಹೆಂಗ ಹಾಕೊಂಡ್ಲಿ ನಾನು. ಈ ಕನ್ಫ್ಯೂಷನ್ ಪಾಪದಲ್ಲಿ ಬಿದ್ದೋದ್ರೆ ದೇವರಲ್ಲಿ ಬರೋದು ಮೊದಲೇ ಕಷ್ಟ ಅಂತ ಇಬ್ರಿಯ ಗ್ರಂಥ 6ನೇ ಅಧ್ಯಾಯ ಹೇಳ್ತದೆ. ಜಾಸ್ತಿ ಹೆಚ್ಚಾಗಿ ಪಾಪದಲ್ಲಿ ಬಿದ್ದೋದ, ತುಂಬಾ ಪಾಪಕ್ಕೆ ಒಳಗಾಗ್ಬಿಟ್ಟ, ನಿನ್ನ ದೇಹ ಆತ್ಮ ಪ್ರಾಣ ಶರೀರ 3 ಪಾಪಕ್ಕೆ ಮಾರಿ ಹೋಯ್ತಾ, ತಿರುಗಿ ದೇವರಲ್ಲಿ ಬರೋದು ಭಾರಿ ಕಷ್ಟ ಅಂತ ಇಬ್ರಿಯ ಗ್ರಂಥ 6ನೇ ಅಧ್ಯಾಯ ಮನೆಗೆ ಹೋಗಿ 6ರಿಂದ 8ನೇ ವಚನವರೆಗೂ ಓದ್ಕೊಳ್ಳಿ. ಯಾರು ಓದ್ಬೇಡಿ. ಒಬ್ಬನು ದೇವರಲ್ಲಿ ಚೆನ್ನಾಗಿ ಬೆಳೆದು ವಾಕ್ಯ ಪ್ರಕಾರ ನಡೆದು ಪರಿಶುದ್ಧಾತ್ಮ ಅಭಿಷೇಕ ತುಂಬಿ ನಿತ್ಯ ಜೀವನದಲ್ಲಿ ನಡೆದು ವಾಕ್ಯ ವಚನ ಅಂತ ಹೇಳಿ ಚೆನ್ನಾಗಿ ದೇವರಲ್ಲಿ ಕೃಪೆಯಲ್ಲಿ ವಾಕ್ಯದಲ್ಲಿ ಪರಿಶುದ್ಧ ನಿತ್ಯ ಜೀವನದಲ್ಲಿ ನಡೆದು ಪರಲೋಕದ ಬಗ್ಗೆ ಮಾತಾಡಿ ಪರಲೋಕದ ಅನುಭವ ಭೂಮಿಯಲ್ಲಿ ಹೊಂದಿ ತಿರುಗಾ ಬೀದು ಹೋದ್ರೆ ಅವನು ಎದುರೋದು ಕಷ್ಟ ಅಂತವಾಗಿದೆ. ಅವೇ ಅಲ್ಲೆಲೂಯಾ. ನಾನು ಹಿಂಗೆ ಒಳಂಗಿಯನ್ನ ಹಾಕೊಳ್ಳಿ ಅಂತ ಸಮಯ ಹೇಳ್ತಾರೆ ನೋಡಿ, ಮೊದಲ ಗೀತೆ ಹೇಳ್ತಾರೆ ನೋಡಿ. ನನ್ನ ಹಿರಿಯರು ಬಂದು ಬಾಗಿಲು ಡೋರಲ್ಲಿ ಸೊಂದಲ್ಲಿ ಬೆರಳಿಟ್ಟು ಅಲ್ಲಾಡಿಸ್ತಾರೆ, ಯೇಸು ಕ್ರಿಸ್ತನ ಮಗಳೇ ಬಾ, ನೀನ್ ಯಾಕೆ ಬೆತ್ತಲೆ ಆಗಿದೀಯಾ, ನೀನ್ ಯಾಕೆ ಬೆತ್ತಲೆ ಆಗಿದೆಯಾ ಮಗನೇ, ಯಾಕೆ ನೀನು ಪಾಪದಲ್ಲಿದೆಯಾ ಮಗಳೇ, ಯಾಕೆ ನೀನು ಪಾಪದಲ್ಲಿ ಇನ್ನೂ ಶರೀರ ಇಚ್ಛೆಗಳನ್ನು ಯಾಕೆ ನೆರವೇರಿಸಿದೆ. ಸ್ಟಾರ್ಟಿಂಗ್ ನನ್ನ ಹತ್ರ ಚೆನ್ನಾಗಿದೆ, ಸ್ಟಾರ್ಟಿಂಗ್ ನನ್ನ ಹತ್ರ ಇದೆ, ಇಲ್ಲಂದ್ರೆ ಸ್ಟಾರ್ಟಿಂಗ್ ಇಂದ ನಿನ್ನ ಹಂಗಕ್ಕೆ ಸ್ವಲ್ಪ ಪಾಪದಲ್ಲೇ ಬರ್ತಾ ಇದೆಯಾ, ನೀನ್ ಬೆತ್ತಲಿಗೆನ ತೋರಿಸ್ಕೊಂತಾ ಇದೆಯಾ, ಮೈಯನ್ನ ತೋರಿಸ್ಕೊಂತಾ ಇದೆಯಾ. ಬೇಡ, ಇಲ್ಲಿ ಮಾತುಗಳಂಗೆ ಇಲ್ಲಂದ್ರೆ ಯಾರು ಥಿಯೇಟರ್ ಹೋಗ್ತಾರೆ, ಮೈಯನ್ನ ತೋರಿಸಿದ್ರೆ ನೀ ಹೀರೋಯಿನ್ ಹೋಗೋದು ಕ್ಲೀನ್ ಆಗಿ ಹಾಕೊಂಡು ನೀಟಾಗಿ ಪಿಕ್ಚರ್ ತೆಗೀಲಿ ಅಂತ ಪಿಕ್ಚರ್ ಹೋಗೋದು ತುಂಬಾ ರೇರು. ಅಲ್ಲೆಲೂಯಾ. ನಿನ್ನ ನಡೆ ನುಡಿ ಆಕ್ಟಿವಿಟೀಸ್, ಭೂಲೋಕ ಸಂಬಂಧ, ನಿನ್ನ ಯಾತ್ರೆ ಹುಷಾರಾಗಿ ಭೂಮಿಯಲ್ಲಿ ಸಾಧಿಸು. ಈ ವಿಷಯದಲ್ಲಿ ನೀನು ಪ್ರತಿದಿನ ನಿನ್ನ ಕಣ್ಣು, ನಿನ್ನ ದೃಷ್ಟಿ, ನಿನ್ನ ಆಲೋಚನೆ, ನಿನ್ನ ಕಿವಿ ತೆರೆದಿರ್ಬೇಕು. ಕಣ್ಣು ಮುಚ್ಕೊಂಡು ಹಿಂಗ ಅನ್ಬೇಡ. ಕಣ್ಣು ಮುಚ್ಕೊಂಡು ಹಿಂಗಂದ್ರೆ ಅವ್ರು ಕೊಟ್ಟಿದ್ರೆ ಕಣ್ಣು ಮುಚ್ಕೊಂಡು ತಿನ್ಬಿಡ್ತೀಯ, ಅದು ನಿನ್ ದೇಹ ಕೆಡಿಸ್ಬಿಡ್ತದೆ. ನೀನ್ ಕಣ್ಣು ಮುಚ್ಚಿಬಿಡ್ತದೆ, ನಿನ್ ಕಿವಿ ಮುಚ್ಚಿಬಿಡ್ತದೆ, ನಿನ್ನ ಆಧ್ಯಾತ್ಮಿಕ ಬದುಕು ಮುಚ್ಚಿಬಿಡ್ತದೆ. ನೀವ್ ಅಲ್ಲಿ ಮಾಡೋ ತಪ್ಪು ನಮ್ಗೆ ಇಲ್ಲೇ ಗೊತ್ತಾಗ್ತದೆ. ನೀವು ಮಾಡೋದು ನಿಮ್ಮ ಹತ್ರ ನಿಮ್ಮ ಕಣ್ಣಿಗೆ ನಿಮ್ಮ ಮನಸ್ಸಿಗೆ ಗೊತ್ತಾಗ್ತಾ ಇಲ್ಲ. ನೀನು ಅಷ್ಟು ದಿನ ದೇವ್ರನ್ನ ಬೇಸರ ಮಾಡ್ಬೇಕಂತಿದೀಯಾ, ಇನ್ನು ಯಾವತ್ತೂ ನೀನು ದೇವರಿಗೆ ನೀಟಾಗಿ 1 ತಿಂಗಳು ಪೂರ್ತಿ ನಾನು ಪಾಪ ಮಾಡಿಲ್ಲಪ್ಪ, 6 ತಿಂಗಳಿಂದ ನಾನು ಕರೆಕ್ಟ್ ಆಗಿದ್ದೀನಿ ದೇವ್ರ ಹತ್ರ, 1 ವರ್ಷದಿಂದ ನಾನು ಕರೆಕ್ಟ್ ಆಗಿದ್ದೀನಿ ಅಂತ ನಿನ್ ಮನಸ್ಸು ನಿನಗೆ ಸಾಕ್ಷಿ ಹೇಳ್ತಿಲ್ಲ. ಆ ಹೇಳಿದ್ರೆ ನೀನು ಸಹೋದರಿ, ಒಳ್ಳೆ ಸಹೋದರ, ಒಳ್ಳೆ ಸಹೋದರಿ, ನಿನ್ಗೆ ನಿತ್ಯ ಜೀವ ಗ್ಯಾರಂಟಿ. ನಿನ್ ಮನಸ್ಸು ನಿನ್ಗೆ ಹೇಳಿದ್ರೆ ನಾನು ಕರೆಕ್ಟ್ ಆಗಿದ್ದೀನಿ, ಒರಿಜಿನಲ್ ಆಗಿದ್ದೀನಿ, ವಾಕ್ಯ ಹೇಳಿದೆಲ್ಲ ನಡ್ಕೊಂತೀನಿ, ನಿನ್ ಮನಸ್ಸು ನಿನ್ ಸಾಕ್ಷಿ ಹೇಳ್ತದ, ನೀನು ಒಳ್ಳೆ ವಿಶ್ವಾಸಿ. ಇಲ್ಲಂದ್ರೆ ಖಂಡಿತವಾಗ್ಲೂ ಇವತ್ತು ಹೇಳೋ ಬೋಧನೆ ನಾನು ಸಿಗಿಸ್ಕೊಂಡು ನಿನ್ನ ದೇವ್ರ ಕಡೆ ಕೈಗೆ. ಅಲ್ಲೆಲೂಯಾ. ವಾಕ್ಯವನ್ನು ಅಲ್ಲಿ ಏನಂತಿದೆ, ಅವಮಾನ ಹೆಂಗೆ ನೀಗಿಸ್ಕೊಳ್ಳಿ, ಬಟ್ಟೆನ ಒಳಂಗಿಯನ್ನು ನಾನು ಹೆಂಗ ಹಾಕೊಳ್ಳಿ. ಅಲ್ಲೆಲೂಯಾ, ಅಲ್ಲೆಲೂಯಾ. ಉಷಾಯ 2:3 ಓದಿ. ಉಷಾಯ ದಾನಿಯೇಲ ಪಕ್ಕದಲ್ಲಿ, ದಾನಿಯೇಲ ಗ್ರಂಥ, ಯೆರೆಮೀಯನ ಪ್ರಲಾಪಗಳು, ಯೆಹೆಜ್ಕೇಲ, ದಾನಿಯೇಲ ಆದ್ಮೇಲೆ ಉಷಾಯ. ಉಷಾಯದಲ್ಲಿ 2:3 ಇಲ್ಲವಾದರೆ ನಾನು ಅವಳ ಬಟ್ಟೆಯನ್ನ ಕಿತ್ತು ಅವಳನ್ನು ಹುಟ್ಟಿದಾಗ ಬೆತ್ತಲೆಯಾಗುವ ಹಾಗೆ ನಿಲ್ಲಿಸಿ ಬಿಟ್ಟು, ಅಂದ್ರೆ ನೀನ್ ಬಟ್ಟೆ ಕಿತ್ತಾಕ್ತೀನಿ, ನಾನು ಬಟ್ಟೆ ಕಿತ್ತಾಕ್ತೀನಿ ಅಂತ ದೇವರು ಹೇಳ್ತಾ ಇಲ್ಲ, ಅವಮಾನಕ್ಕೆ ಗುರಿ ಮಾಡ್ತಾನೆ. ನಮ್ಮ ಪಾಪಗಳ ಕಾರಣ ವಾಕ್ಯ ಬಿಟ್ಟು ಹೋಗಿದೆ, ಪ್ರಾರ್ಥನೆ ಬಿಟ್ಟು ಹೋಗಿದೆ, ಸನ್ನಿಧಿ ಬಿಟ್ಟು ಹೋಗಿದೆ, ದೇವರ ಕೃಪೆಯಿಂದ ಶಾರಿ ಹೋಗಿದೆ, ಮೊದಲಿಂದ ಪ್ರೀತಿಯನ್ನ ಬಿಟ್ಬಿಟ್ಟು ಹೋಗಿದೆ. ಮೊದಲು ಯೇಸು 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 ಅಂತ ಇದೆ, ಈಗ ಕೆಲಸ 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 ಅಂತೀಯ. ಮನುಷ್ಯರು ಹೆಂಡತಿ ಗಂಡ ಮಕ್ಕಳು ಆಗ್ತೀಯ. ಟೈಮ್ ಇಲ್ಲ, ಚರ್ಚ್ ಬರಕ್ಕೆ. ಮಗು ಅಳ್ತೈತೆ ಪಾಸ್ಟರ್, ಅಲ್ಲಿ ಆಗಲ್ಲ, ಮಗು ಅಳ್ತಾ ಇರ್ತದೆ, ಒಂಥರ ಬೇಜಾರಾಗ್ತದೆ, ನೀವೇನ ಬೈಕೊಂತೀರಂತ, ಮಗು ಎದ್ದೋಳೋದೇ ಲೇಟು, ರೆಡಿ ಆಗಲ್ಲ, ಫುಲ್ಲೇ ಕಷ್ಟ ಅಂತ ಹೇಳ್ತಾರೆ.
ಎಲ್ಲ ಮುಂದೆ ನೆಪಗಳು. ಹಲ್ಲೆಲೂಯ. ಲೌಕಿಕ ಭಾಷೆಗಳಲ್ಲಿ ಮಾತು ಏನು ರೀಸನ್ ಹೇಳ್ಬಾರ್ದು ದೇವರನ್ನ ಆರಾಧಿಸೋದಕ್ಕೆ. ಏನೋ ಮಾಡಿ ನೀನೇ 24 hours ಡಿವೈಡ್ ಮಾಡ್ಕೋಬೇಕು. ನಿದ್ರೆಗೆ, ಕೆಲಸಕ್ಕೆ, ಕುಟುಂಬಕ್ಕೆ, ಫ್ಯಾಮಿಲಿ ಜೊತೆ, ದೇವ್ರ ಜೊತೆ. ಹಲ್ಲೆಲೂಯ. ಟೈಮ್ ಇಲ್ಲ, ನಮಗೆ ಬಿಸಿ ಜಾಸ್ತಿ ಅಂತ. ನೀನ್ ಯಾರು ಹೇಳೋದು ದೇವರಿಗೆ, ನಾನು ಯಾರು ಹೇಳೋದು ದೇವರಿಗೆ? ನಾವು ಅಷ್ಟು ಶಕ್ತರ ದೇವರ ಹತ್ರ ಯುದ್ಧ ಮಾಡಿ ಗೆಲ್ತೀರಾ? ದೇವರ ಲೆವೆಲ್ ಇದ್ದೀರಾ? ದೇವರಿಗಾಗುವ ಅಭಿಷೇಕ ನಮ್ಗಾಗುತ್ತಾ? ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ನಾವು ಶ್ರಮಗಳನ್ನು ಅನುಭವಿಸಕ್ಕಾಗುತ್ತಾ? ಒಂದು ಮಳೆ ಹೊಡಿಸ್ಕೊ, ನಾನು ಇರ್ತೀನಿ, ಒಂದು ಮಳೆ ಹೊಡಿಸ್ಕೊಂಡು ನೋಡೋಣ. ಅಷ್ಟು ದೊಡ್ಡ ಮಳೆಯನ್ನ ಹೊಡಿಸ್ಕೊಂಡ ನಿನ್ಗೋಸ್ಕರ ಇದೆಲ್ಲ ನಾನು ಹೇಳ್ಕೊಡ್ಬೇಕು. LKG UKG ಮಕ್ಕಳ ತರ ನಿಮ್ಗೆ ವಾರ 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 ಇದೆಲ್ಲ ಪ್ರಥಮ ಬೋಧನೆ ಅಂತ ಫಸ್ಟ್ ಹೇಳ್ಕೊಟ್ಬಿಡ್ತಾರೆ. ನೀವು ನಡೀದೇ ಇರೋದ್ರಿಂದ ತಿರ್ಗತ್ತಿಗೆ ಅದನ್ನೇ ಎತ್ತಿ ಹೇಳ್ತಾ ಇದ್ದೀನಿ. ನನಗೆ ಅದು ಬೇಜಾರಾಗುತ್ತೆ. ಮತ್ತೆ ಮತ್ತೆ ಹೇಳೋದು ಒಂದು ಹೇಳ್ಬಿಟ್ರೆ ಅದಷ್ಟೇ ನಿಮ್ಮ ಲೈಫ್ಗೆ ತಿರ್ಗಾ ಹೇಳಿಸ್ಕೋಬೇಕು. ಮರ್ಯಾದೆ ಕಡಿಮೆ ಆಗುತ್ತೆ ದೇವರ ಮತ್ತೆ ಮತ್ತೆ ಹೇಳಿಸ್ಕೋಬೇಡ. ಮಾಸ್ಟರ್ಗೆ ಕೋಪ ಬರುತ್ತೆ, ಪ್ರಿನ್ಸಿಪಾಲ್ ಕೋಪ ಬರುತ್ತೆ. ಹಲ್ಲೆಲೂಯಾ. ಒಂದೇ ಕ್ಲಾಸ್ನ 7 ವರ್ಷ 3 ವರ್ಷ ಓದಬೇಡ. 3ನೇ ಕ್ಲಾಸ್ನ 7ನೇ ಕ್ಲಾಸ್ನ 10ನೇ ಕ್ಲಾಸ್ನ ಒಂದೇ ಸಾರಿ ಪಾಸ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ. 7 ಮೆಟ್ಲು ಹೇಳ್ಕೊಟ್ಟೆ ನಿಮ್ಗೆ. 7 ಮೆಟ್ಲು ಕೂಡ ಒಂದೊಂದು ಸ್ಟೆಪ್ ಬರ್ಲೋಗ್ಬೇಕು. ಒಂದೊಂದು ಮೆಟ್ಲು ಅಲ್ಲೇ ಒಂದೊಂದು ಮೆಟ್ಲಲ್ಲಿ ಕುತ್ಕೊಂಬೇಡ. ದೇವ್ರು ಬರೋದು ಹತ್ರ ಆಗ್ಬಿಟ್ಟಿದೆ. ಹಲ್ಲೆಲೂಯಾ. ನೋಡಿ, ನಾವೇ ಬೆತ್ತಲೆ ಮಾಡಾಕ್ಬಿಡ್ತೀವಿ. ಅದೇ ಲಾಸ್ಟ್ 5 ನಿಮಿಷದಲ್ಲಿ ನಾನು ನನ್ನ ಮೆಸೇಜ್ ಅನ್ನು ಮುಗಿಸ್ತೀನಿ. ಈ ಕಡೆ ಬನ್ನಿ. ಪ್ರೈಸ್ ದಿ ಲಾರ್ಡ್. 3ನೇ ಅಧ್ಯಾಯ ಪ್ರಕಟಣೆ ಗ್ರಂಥ. ಥ್ಯಾಂಕ್ ಯು ಜೀಸಸ್. ಫಸ್ಟ್ ಇಂದ ಓದ್ತೀನಿ ನೋಡ್ಬಿಡಿ. ಥ್ಯಾಂಕ್ ಯು ವಂದನೆ ಹೋಲಿ ಸ್ಪಿರಿಟ್ ಆಫ್ ಗಾಡ್. 3ನೇ ಅಧ್ಯಾಯ 14ನೇ ವಚನ. ಲವೋದಿಕೀಯದಲ್ಲಿರುವ ಸಭೆಯ ದೂತನಿಗೆ ಬರೆ. ಮೇ ಲಿಬರ್ಟೀಸ್ ಪೀಪಲ್. ಹಾಗಾದ್ರೆ ಏನ್ ಸಿಸ್ಟರ್ ಬ್ರದರ್? ಲಿಬರ್ಟೀಸ್ ಪೀಪಲ್ ಅಂದ್ರೆ ಲಿಬರ್ಟೀಸ್ ಆಫ್ ಪೀಪಲ್ ಅಂದ್ರೆ ಏನು ಗೊತ್ತಿಲ್ಲ. ಹಾಗಾದ್ರೆ ಇಂಗ್ಲಿಷಲ್ಲಿ ನಾನು ಹೇಳಿದ್ದು ಲವೋದಿಕೀಯ ಅಂದ್ರೆ ಅರ್ಥ ಹೇಳ್ಕೊಡ್ತಾ ಇದ್ದೀನಿ. ಲವೋದಿಕೀಯ ಅಂದ್ರೆ ಏನು? ಹಕ್ಕನ್ನ ಹೊಂದಿದ ಮಕ್ಕಳು. ಏನ್ ಹಕ್ಕನ್ನ ಹೊಂದಿದ್ದೀರಿ? ಲವೋದಿಕೀಯ ಅಂದ್ರೆ ಅರ್ಥ ಹೇಳ್ತಾ ಇದ್ದೀನಿ. ಹಕ್ಕನ್ನ ಪಡೆದಿರೋ ಮಕ್ಕಳನ್ನು. ಏನು? ಈ ಪಾಪಿಗಳ ಮಧ್ಯದಲ್ಲಿ ನಾವು ದೇವ್ರ ಮಕ್ಕಳನ್ನ ಹಕ್ಕನ್ನ ಪಡೆದಿದ್ದೀವಿ. ಇಂಥ ಸಭೆಯ ಐಶ್ವರ್ಯದಲ್ಲಿ ಕೊರಗ್ತಾ ಇದ್ದೀವಿ. ಅಹಂಕಾರದಲ್ಲಿ ಮೆರೀತಾ ಇದ್ದೀವಿ. ದೇವ್ರ ಹತ್ರ ಮೆಂಬರ್ಶಿಪ್ ತಗೊಂಡು ಪರಲೋಕದಲ್ಲಿ ಜೀವ ಬಾಂಧವರ ಪಟ್ಟಿಯಲ್ಲಿ ಹೆಸರು ತಗೊಂಡು ದೇವ್ರ ಮಕ್ಕಳು ಅನ್ಸ್ಕೊಂಡು ಮಾಡೋ ಪಾಪಗಳನ್ನ ನಾವು ಭೂಮಿಯಲ್ಲಿ ನೆರವೇರಿಸ್ತಾ ಇದ್ದೀವಿ. ನೋಡಿ, ಲಿಬರ್ಟೀಸ್ ಆಫ್ ಚಿಲ್ಡ್ರನ್ ಅಂದ್ರೆ ದೇವರ ಮಕ್ಕಳನ್ನು ಅಧಿಕಾರ, ಹಕ್ಕು. ಲಿಬರ್ಟೀಸ್ ಅಂದ್ರೆ ಹಕ್ಕು, ನಮ್ಮ ಪವರ್. ಆಮೆನ್. ಹಲ್ಲೆಲೂಯಾ. ಲವೋದಿಕೀಯದಲ್ಲಿರುವ ಸಭೆಯ ದೂತನಿಗೆ ಬರೆ. ಆಮೆನ್ ಎಂಬಾತನು ಅಂದರೆ ನಂಬತಕ್ಕ ಸತ್ತ ಸಾಕ್ಷಿ, ದೇವರ ಸೃಷ್ಟಿಗೆ ಮೂಲನು ಆಗಿರುವಾತನಾದ ಯೇಸು ಹೇಳುವುದೇನೆಂದರೆ, ಅಲ್ಲಿಲ್ಲ ಯೇಸು ಅಂತ, ನಿನ್ನ ಕೃತ್ಯಗಳನ್ನು ಬಲೆಯು. ನೀನು ಭೂಲೋಕದಲ್ಲಿ ನನ್ನ ವಿಷಯದಲ್ಲಿ, ನಿನ್ನ ವಿಷಯದಲ್ಲಿ, ಸಭೆ ವಿಷಯದಲ್ಲಿ, ಮನುಷ್ಯನ ವಿಷಯದಲ್ಲಿ ಹೇಗೆ ನಡ್ಕೊಂತ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. 2, ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ. ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾಗುತ್ತಿತ್ತು. ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿದ್ದರಿಂದ ನಿನ್ನನ್ನು ನನ್ನ ಬಾಯಿಯೊಳಗಿಂದ ಕಾರುವೆನು. ಲಾಸ್ಟ್ ಮಾತು ಹೇಳಿದ್ದು ಭವಿಷ್ಯ ಗ್ರಂಥ 2:3. ನಿನ್ನನ್ನು ಬೆತ್ತಲೆಯಾಗಿ ಮಾಡ್ತೀನಿ. ಆಮೆನ್. ಅವಮಾನಕ್ಕೆ ಗುರಿ ಮಾಡ್ತೀನಿ. ಅನ್ಯ ಜನಗಳು ಬಂದು ನಿನ್ನನ್ನು ಎದುರಿಸ್ತಾರೆ. ದೇವ್ರ ಮಕ್ಕಳಿಗೆ ಅನ್ಯ ಜನಗಳು ಎದುರೋದು. ನೀನ್ ದೇವರಲ್ಲಿ ಇದ್ರೆ ನೀನ್ ಎದುರ್ತಾರೆ, ಇಲ್ಲಂದ್ರೆ ಅವ್ರು ಬಂದು ನಿನ್ನ ಎದುರಿಸ್ತಾರೆ ಅಂತ ಅರ್ಥ. ನೀನ್ ಬೇಕಾಗುತ್ತೆ ಅವ್ರ ಹತ್ರ ಊಟಕ್ಕೆ. ನೀನ್ ಕೊಡೋದಂತ ದೇವ್ರ ವಾಕ್ಯ ಹೇಳ್ತದೆ. ನಿನ್ನ ಹತ್ರ ಎಲ್ಲಾರು ಬರ್ತಾರೆ, ನಿನ್ನ ಅಡ್ಡ ಬೀಳ್ತಕ್ಕಂಥ ದೇವ್ರ ವಾಕ್ಯ ಹೇಳ್ತದೆ. ನೀನೇ ಎದುರು ನೋಡ್ಬೇಕಾಗ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕಾರಣವೇನು? ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ. ಆದರೆ ನೀನು ಕೇವಲ ದುರ್ವ್ಯವಸ್ಥೆಯಲ್ಲಿ ಬಿದ್ದಿರುವಂತವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವಳು ಆಗಿರುವುದನ್ನು ತಿಳಿಯದೆ ಇದ್ದಿ ಪಾಪ ಮಾಡ್ತಾ ಇದೀಯಾ, ಅವಮಾನ ಗುರಿ ಆಗ್ತಾ ಇದೀಯಾ. ಗೊತ್ತಿದ್ರೆ ಅದಕ್ಕೆ ತಿರ್ಗಾ ನಾಳೆನೂ ಪಾಪ ಮಾಡ್ತೀಯಾ, ನಾಡಿದ್ದು ಮಾಡ್ತೀಯಾ. ನಿನ್ನೆ ಮಾಡ್ತಿ, ಇವತ್ತು ಮಾಡ್ದೆ, ನಾಳೆನೂ ಮಾಡ್ತೀಯ ಅಂತ ಹೇಳ್ತಾ ಇದ್ದಾನೆ ದೇವರು. ಅವಮಾನ ಗುರಿಯಾದ ಪಾಪ ಮಾಡೋದ್ರಲ್ಲಿ
ಗೊತ್ತಿಲ್ವಾ? ದೇವರ ವಾಕ್ಯವನ್ನ ಮೀರಿ ನಡೆದ್ರೆ ಅವಮಾನಕ್ಕೆ ಗುರಿ ಆಗ್ತಿರೋದು ನಾವು. ನೋಡಿ, ದೇವರ ಮಾತನ್ನ ಮೀರಿದ್ರು ಆದಾಮ ಅವ್ವ ದೇವರ ಶಾಪಕ್ಕೆ ಗುರಿಯಾದ, ಬೆತ್ತಲೆಯ ಅವಮಾನಕ್ಕೆ ಗುರಿಯಾದ, ತೋಟದಿಂದ ಓಡಿಸ್ಕೊಂಡ್ರು. ದೇವರ ಕೃಪೆಯಲ್ಲಿ ಜೀವಿಸ್ತಾ ಇದ್ರು. ಹಣ್ಣು ಹಂಪಲು ರೆಡಿಯಾಗಿತ್ತು, ಹೋಗಿ ವ್ಯವಸಾಯ ಮಾಡಿ ಉಳಿದಿರ್ತೈತೆ, ಅಲ್ಲಿಂದ ಓಡಿಸ್ಬಿಟ್ಟ. ಆಶೀರ್ವಾದದ ನೆಲೆಯಿಂದ ಇವತ್ತು ನಾವು ನಮ್ಗೆ ದೀಕ್ಷಾಸ್ನಾನ ತಗೊಂಡು ದೇವ್ರ ಮಕ್ಕಳಾಗಿ ಪರಲೋಕದ ಅನುಭವ ಭೂಲೋಕದಲ್ಲಿ ಕೊಡ್ತಾ ಇರುವಾಗ ಪಾಪ ಮಾಡಿದ್ರೆ ಪರಲೋಕದಿಂದ ದೇವರು ನಮ್ಮನ್ನ ತಳ್ಳಿ ಬಿಡ್ತಾನೆ. ನಿನ್ನ ದೇಹ ಇರೋದು ಸಹೋದರ ಸಹೋದರಿ, ನಿನ್ನ ಆತ್ಮ ಕ್ರಿಸ್ತನ ಹತ್ರ ಇರೋದು. ಅದಕ್ಕೆ ಕೊಲಾಸೆ ಗ್ರಂಥ 3ನೇ ಅಧ್ಯಾಯ 1, 2, 3, 4ನೇ ವಚನ ಸಾಕ್ಷಿ. ನಿನ್ನ ಆತ್ಮ, ನಿನ್ನ ಜೀವ ದೇವರ ಹತ್ರ ಮಚ್ಚಿದೆ. ನೀನು ವಾಕ್ಯದ ಪ್ರಕಾರ ದೇವರ ಬಲಗಡೆ ಕೂತಿದೀಯಾ. ನಿನ್ನ ದೇಹ ಮಾತ್ರನೇ ಇಲ್ಲಿರೋದು. ವಾಕ್ಯ ಪ್ರಕಾರ ನೀನು ಪರಲೋಕದಲ್ಲಿ ಕೂತಿದೀಯಾ. ಅಲ್ಲಿಂದ ಕಾರ್ ಬಿಡ್ತೀವಿ ನಿನ್ನ. ಹಲ್ಲೆಲೂಯಾ, ಆಮೆನ್. ನೀನು ಐಶ್ವರ್ಯವಂತನಾಗಿರುವಂತೆ, ಐಶ್ವರ್ಯವಂತನಾಗುವಂತೆ ಮೇಲೆ ನೀನು ಐಶ್ವರ್ಯವಂತನಂತ ಕೆಳಗಡೆ. ಆ ಐಶ್ವರ್ಯ ಅಲ್ಲ ಮಗಳೇ, ಆ ಸೊತ್ತಲ್ಲ ಮಗಳೇ, ಆ ಒಂದು ಇದು ಸಂಪತ್ತಲ್ಲ ಮಗಳೇ. ನಾನೊಂದು ಕೊಡ್ತೀನಿ ದೈವಿಕ ಆಶೀರ್ವಾದ. ಹೇಳ್ರಿ, ಆ ಲೋಕದ ಆಶೀರ್ವಾದದಲ್ಲಿ ಸಂತೋಷ ಪಡ್ತಾ ಇದೆಯಲ್ಲ ನೀನು. ಅವ್ರು ಇವರು ನಾವು ತಂಗಿ ಲೆವೆಲ್ಗಿರ್ಬೇಕು, ಅಕ್ಕ ಲೆವೆಲ್ಗಿರ್ಬೇಕು. ನಮ್ಮ ಅಣ್ಣ ಆಗಿದ್ದಾನೆ, ನನ್ನ ತಮ್ಮ ಹಿಂಗಿದ್ದಾನೆ, ಹಿಂಗ ನೋಡ್ಬೇಡ. ಅಕ್ಕ ಪಕ್ಕ ಮನೆ ನಿನ್ನ ಕ್ಲಾಸ್ಮೇಟ್ ಅವ್ರನ್ನ ನೋಡ್ಬೇಡ. ದೈವಿಕ ಆಶೀರ್ವಾದ ಇದ್ರೆ ನೀನು ದೇವ್ರ ಮಗಳು, ನಿಜವಾದ ಐಶ್ವರ್ಯವಂತರು ನೀನು. ಅದು ನಿನಗೆ ಅನುಭವ ಆಗ್ಬೇಕಂದ್ರೆ ನೀನು ಪ್ರತಿದಿನ ವಾಕ್ಯದಲ್ಲಿ ಸಂತೋಷ ಪಡ್ಬೇಕು. ವಾಕ್ಯದಲ್ಲಿ ಸಂತೋಷ ಪಟ್ರೆ ನಿನಗ ಒಂದು ಸಂತೋಷ ಬರ್ತದೆ. ಬಿಡು, ಸ್ವಂತ ಮನೆ ಇಲ್ಲಂದ್ರೆ ಏನು ಗಾಡಿ ಇಲ್ಲಂದ್ರೆ ದೇವ್ರು ಕೊಡ್ತಾನೆ. ಈ ಫ್ಯೂಚರ್ ಅಲ್ಲಿ ನಿನಗೆ ನಾಳೆ ಕೊಡ್ತಾನೆ. ಈಗಿಲ್ಲ ಅಂದ್ರೆ ಬೇಸರ ಕೊಡ್ಬೇಡ, ಪ್ರಾರ್ಥನೆ ಮಾಡ ಅಷ್ಟೇ. ಈ ಲೋಕದಲ್ಲಿ ಬಾಡಿಗೆ ಮನೆಯಲ್ಲೇ ಇರ್ತೀಯ, ಬಿಡು. ದೇವ್ರು ನಿನಗೆ ಸ್ವಂತ ಮನೆ, ದೇವ್ರು ಪರಲೋಕದಲ್ಲಿ ನಿನಗೊಂದು ರಾಜ್ಯ ಇದೆ, ನಿತ್ಯ ಜೀವ ಇದೆ. ಈ ಲೋಕ ಶಾಶ್ವತವಲ್ಲ. ಎಷ್ಟು ಸಂಪಾದನೆ ಮಾಡೋದು ಬಿಟ್ಬಿಟ್ಟು ಹೋಗ್ಬೇಕು. ಲೋಟನ ಹೆಂಡತಿದ್ದಲ್ಲ ಇರಬೇಡ. ಉಗುರು ಬೆದಸಿಗೆ ಲೋಟನ ಹೆಂಡತಿದ್ಲು. ಅಯ್ಯೋ, ಇಷ್ಟು ಸಂಪತ್ತನ್ನ ಬಿಟ್ಬಿಟ್ಟು ಹೋಗ್ಬಿಡ್ತಾ ಇದ್ದೀನಿ, ಇಷ್ಟು ಆಸ್ತಿ ಪಾಸ್ತಿ ಸಂಪತ್ತನ್ನ ಬಿಟ್ಬಿಟ್ಟು ಹೋಗ್ಬಿಡ್ತಾನೆ, ಎಲ್ಲ ಸುಟ್ಟು ಹೋಗ್ತಾ ಇದೆಯಾ ಅಂತ ತಿಳಿದು ನೋಡಿದ್ರಂತೆ. ಉಪ್ಪುಕಲ್ಲಾಗಿ ಶಾಪಗ್ರಸ್ತಲಾದ. ಲೋಕನ ನೋಡ್ಬೇಡ ಸಹೋದರ ಸಹೋದರಿ, ಪ್ಲೀಸ್ ಲೋಕನ ನೋಡ್ಬೇಡ. ಹಲ್ಲೆಲೂಯಾ. ಅದಕ್ಕೆ ನಿನ್ಗೆ ಏನಾಗಿದ್ರೆ ದೇವ್ರು ಹೇಳ್ತಿದ್ರೆ, ನೀನು ಐಶ್ವರ್ಯವಂತನಾಗ್ಬೇಕಂದ್ರೆ, ತಿರುಗಿ ನೀನು ರಕ್ಷಣೆ ಅನುಭವ ಪಡ್ಬೇಕಾದ್ರೆ, ತಿರುಗಿ ನೀನು ವಾಕ್ಯದಲ್ಲಿ ಸಂತೋಷ ಪಡ್ಬೇಕಾದ್ರೆ, ತಿರುಗಿ ನೀನು ದೇವರಲ್ಲಿ ಬೆಳಿಬೇಕಾದ್ರೆ, ನನ್ನ ಹತ್ರ ಬೆಂಕಿಯಲ್ಲಿ ಹಾಕಿ ಶೋಧಿಸಿರೋ ಬಂಗಾರ, ಪುಟಕ್ಕಾಗಿರೋ ಬಂಗಾರ, ನಿನ್ನ ಅವಮಾನ ನೀಗಿಸೋ ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನವನ್ನ ಕಾಣಿಸದಂತೆ ಒದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನ, ಕಣ್ಣು ಕಾಣುವಂತೆ ಪರಿಶುದ್ಧಾತ್ಮನನ್ನ, ಎಣ್ಣೆಯನ್ನ, ಕಾಟಿಗೆಯನ್ನ ಹಚ್ಚುವುದಕ್ಕಾಗಿ ಅಂಜನವನ್ನ ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ. ನಾನು ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ. ಆದುದರಿಂದ ನೀನು ಆಸಕ್ತನಾಗಿರು, ದೇವರ ಕಡೆಗೆ ತಿರುಗಿಕೋ. ದೇವರ ಕಡೆಗೆ. ಇಲ್ಲಿ ಹೆಚ್ಚು ಕಮ್ಮಿ ಜನ ಇದ್ದಾರೆ, ಪ್ಲೀಸ್ ತಿರುಗ್ಬಿಡು ದೇವರ ಕಡೆಗೆ. ದೇವರ ಆಶೀರ್ವಾದ ನೋಡು, ದೈವಿಕ ಆಶೀರ್ವಾದ. ನಿನಗೆ ಊಟ, ಬಟ್ಟೆ, ಮನೆ, ಗಾಡಿ, ಇನ್ಸೂರೆನ್ಸ್, ಮಕ್ಕಳು, ಸ್ಕೂಲು, ಬಟ್ಟೆ, ಬರೆ, ಆಮೇಲೆ ಏನೇನಿದೆ, ನಿನ್ ಕರೆಂಟ್ ಬಿಲ್ ಎಷ್ಟು, ಬಾಡಿಗೆ ಎಷ್ಟು, ಮನೆ ಟ್ಯಾಕ್ಸ್ ಎಷ್ಟು, ಎಲ್ಲ ದೇವ್ರು ಕೊಟ್ಟ. ಅದೆಲ್ಲ ನೀನು ಕೊಡ್ತೀರ. ನಿನ್ನ ಭಿಕಾರಿಯಾಗಿ ನಡ್ಸಕ್ ದೇವ್ರು ಕರೆದಿಲ್ಲ. ನೀನ್ ಭಿಕ್ಷೆ ಬೇಡ್ಕೊಂಡು ತಿನ್ನಕ್ ದೇವ್ರು ಕರೆದಿಲ್ಲ. ಇನ್ನೊಬ್ರನ್ನ ನೀನು ಕೀಳಾಗಿದ್ದು ನೀನು ತೀಸ್ಕೊಂಡು ತಿನ್ನಕ್ ದೇವ್ರು ನೀನು ಕರೆದಿಲ್ಲ. ಅದೆಲ್ಲ ನಿಮ್ಗೆ ಈ ಭೂಮಿಯಲ್ಲಿ ಕೊಡ್ತಾನೆ. ಎಲ್ಲ ವಿವರಿಸಿದ್ದೀನಿ. ತಿರ್ಗಾ ನಾನು ವಾಕ್ಯಕ್ಕೆ ಆಚೆ ಹೋಗಿ ತಪ್ಪು ತಿಳ್ಕೋಬೇಕು. ತಪ್ಪು ತಿಳ್ಕೊಂಡು ಅದು ನಿನ್ ದುರಾದೃಷ್ಟ, ಅದು ನಿನ್ ಪಾಠ ಸಾಗಿ. ಆಮೇಲೆ ನಿನ್ಗೇನ್ ಬೇಕು ವರ್ತೇಂದ್ರ ನಡೆಸೋದು ದೇವ್ರು. ನೀನ್ ಚಿಂತೆ ಮಾಡಿದ್ರೆ ಅದನ್ನ ಪಡ್ಕೋತೀಯ, ದೈಹಿಕ ಆಶೀರ್ವಾದ ಹೋಗುತ್ತೆ. ಹಲ್ಲೆಲೂಯಾ. ನೀನ್ ಏಸು ಬೇಕನ್ನು ಅದು ಇರ್ತದೆ, ಏಸುನು ಇರ್ತಾನೆ. ನೀನ್ ಆಗ್ಬೇಕಂದ್ರೆ ಏಸು ಹೋಗ್ತಾನೆ. ಅದನ್ನ ನಾನು ಹೇಳ್ಕೊಡ್ತಾನೆ. ಹಲ್ಲೆಲೂಯಾ. ಇಷ್ಟೆಲ್ಲ ಕೋಪದಲ್ಲಿ ಮಾತಾಡಿ ನಮ್ಮನ್ನೆಲ್ಲ ಬೈದರು. ಕೆಳಗಡೆ ಚೆನ್ನಾಗಿ ಮಾತು ಕೊಡ್ತಾ ಇದ್ದಾರೆ ನೋಡಿ. ಓದಿ ಹೋಗುದು. ನಿನ್ ಹೃದಯ ಬಾಗಿ ತಡ್ತಾ ಇದೆ ನೋಡಿ. ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವಳಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ
ಅವಳ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ಪೇತ್ರ ತಪ್ಪು ಮಾಡ್ದ. ನನಗೆ ಗೊತ್ತಿಲ್ಲ ಯೇಸು ಅಂದ್ರೆ ಏನ್, ನೀವು ಯೇಸು ಅಂತೀರಾ, ಯೇಸುನ ಅಂತೀರಾ, ಗೆಲಿಲಾಯದವ್ರು ಅಂತೀಯ, ನನ್ನ ಯೇಸು ಅನ್ನೋದೇ ನನಗೆ ಗೊತ್ತಿಲ್ಲ ಅಂದ್ಬಿಟ್ಟ. 3-4 ವರ್ಷ ಜೊತೆಯಲ್ಲಿದ್ದು. ಆದ್ರೆ ಮರಿಯಲ್ಗೆ ಹೇಳಿದ, ನನ್ನ ಸ್ನೇಹಿತರಿಗೆಲ್ಲ ಹೇಳು, ನನ್ನ ಫ್ರೆಂಡ್ಗಳು ರೋಹನ, ಫಿಲಿಪ, ಆಂದ್ರೇಯ, ಅಲ್ಲೆಲ್ಲೂಯ, ಆಂಡ್ರು, ಎಲ್ಲಾರ್ಗೂ ಹೇಳು ಎದ್ದಿದ್ದೀನಿ ಅಂತ ಹೇಳು. ಆಮೇಲೆ ಸ್ಪೆಷಲ್ ಆಗಿ ಹೇಳ್ತಾನೆ, ನನ್ನ ಪೇತ್ರನಿಗೆ ನೀನು ನನ್ನ ಗುರು ಕಾಣ್ಬೇಕಂತಿದ್ದಾನೆ, ಸತ್ತವ್ರು ಎದ್ದಿದ್ದಾರೆ ಅಂತ ಸ್ಪೆಷಲ್ ಇನ್ವಿಟೇಷನ್ ಕಟ್ ಕಳಿಸ್ತಾನೆ. ಆಮೇಲೆ ಕೋಪ ಇಟ್ಕೊಳ್ಳಿಲ್ಲ ದೇವರು. ಅದೇ ಮಾತಿಗೆ ಹೇಳ್ತಾ ಇದ್ದಾರೆ, ಈಗಲೂ ನಿನ್ನ ಹೃದಯನ ಬಾಗಿಲು ನಾನು ತಡ್ತಾ ಇದ್ದೀನಿ. ನನ್ನ ಸ್ವರವನ್ನ ಕೇಳಿ ನೀನು ಕಿವಿ ತೆರೆದ್ರೆ ನಿನ್ನ ಒಳಗಡೆ ಬರ್ತೀನಿ, ನಿನ್ನ ಹೃದಯದಲ್ಲಿ ಕುತ್ಕೊಂಡು ನಿನಗೆ ಆತ್ಮಿಕ ಊಟ ತಿನ್ನಿಸ್ತೀನಿ, ಶಾರೀರಿಕ ಊಟನೂ ತಿನ್ನಿಸ್ತೀನಿ, ಶಾರೀರಿಕ ಬಟ್ಟೆನೂ ಕೊಡ್ತೀನಿ, ಆತ್ಮಿಕ ಬಟ್ಟೆನೂ ಕೊಡ್ತೀನಿ, ಶಾರೀರಿಕ ಆಶೀರ್ವಾದನೂ ಕೊಡ್ತೀನಿ, ಆತ್ಮಿಕ ಆಶೀರ್ವಾದನೂ ಕೊಡ್ತೀನಿ. ನೀನು ಮೊದಲು ದೇವರ ನೀತಿಗಾಗಿ, ರಾಜ್ಯಕ್ಕಾಗಿ ತವಕ ಪಡು. ಆಮೇಲೆ ನೋಡಿ, ನನ್ನ ಜೊತೆ ನೀನು ಊಟ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ನಾನು ಇವತ್ತು ಈ ದೇವರ ದೇಹ ಮತ್ತು ರಕ್ತನ ತಿಂದ್ರೆ, ಈ ಕರ್ತೃ ಭೋಜನ, ಪಸ್ಕ ಭೋಜನ ತಿಂದ್ರೆ ನಾನು ಇನ್ನು ತಿನ್ನೋದು ದೇವರ ರಾಜ್ಯದಲ್ಲಿ ಅಂತ ಹೇಳಿದ್ರೆ ಯೇಸು ಕ್ರಿಸ್ತನ ಶಿಷ್ಯರ ಜೊತೆ ತಿಂದು. ಆಮೇನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಿನ್ನ ಹೃದಯನ ತೆರೀತೀಯ ದೇವರಿಗೆ, ನಿನ್ನ ಬಾಗಿಲನ್ನ ತೆರೀತೀಯಾ, ನಿನ್ನ ಆತ್ಮಿಕ ಡೋರನ್ನ ತೆಗಿತೀಯಾ? ತೆಗಿಯೋರು ಮಾತ್ರ ಎದ್ದು ನಿಂತ್ಕೊಳ್ಳಿ, ಮಿಕ್ಕವರು ಅಲ್ಲೇ ಕೂತ್ಕೊಳ್ಳಿ. ತೆಗಿಯೋರು ಮಾತ್ರ ಎದ್ದು ಎಲ್ಲರೂ ತೆಗಿತಾರೆ. ಚಿಕ್ಕಮ್ಮಿ ಲೇಟಾಗಿ ತೆಗಿತಾ ಇದೆಯಾ ಬ್ರದರ್? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೆನ್, ಪ್ರೈಸ್ ಗಾಡ್. ಥ್ಯಾಂಕ್ ಯು ಜೀಸಸ್. ಅದ್ಭುತವಾಗಿ ಇಷ್ಟೊತ್ತು ನಮ್ಮ ಸಂಗಡ ನಮ್ಮ ಜೊತೆ ಮಾತಾಡ್ತಿದ್ದೀವಿ. ಬಾ, ನೀನು ನಮ್ಮನ್ನ ಕದ ತಟ್ಟಿ ತರೀತಾ ಇದೆಯಾ ರಾಜ. ನಮ್ಮ ಬೆತ್ತಲೆಯ ಕುರಿತು ಮಾತಾಡ್ತಿದ್ದೇವ, ನಮ್ಮ ಉಗುರು ಬೆಳೆಸಿಗೆ ವಿಶ್ವಾಸ ಜೀವಿತವನ್ನ ಕುರಿತು ಮಾತಾಡಿದೆ ರಾಜ. ಲವದಿಕೆ ಸಭೆಯ ಕುರಿತು ಎತ್ತಾ ನೀವು ಪರಲೋಕಕ್ಕೆ ಹಕ್ಕುಗಾರರಾಗಿದ್ದೀರಾ. ನೀ ಪರಲೋಕದಲ್ಲಿ ಹಕ್ಕನ್ನ, ದೇವರ ಮಕ್ಕಳನ್ನ, ಹೆಸರನ್ನ ಪಡೆದವರು ನೀವು. ನಾನು ನೀನು ದುಡ್ಡು ದುಡ್ಡು ಐಶ್ವರ್ಯ ಅಂತ ಓಡಬೇಡ. ನನ್ನಲ್ಲಿ ನೆಲೆಗೊಳ್ಳು, ನನ್ನಲ್ಲಿ ನಿಂತ್ಕೋ. ನೀನು ಯಾವಾಗ್ಲೂ ಬಿಸಿಯಾಗೇ ಇರಬೇಕು. ನಿನ್ ಹೃದಯ ಯಾವಾಗ್ಲೂ ಒಂದು ಟೆಂಪರೇಚರ್ ಹೀಟ್ ಆಗಿರ್ಬೇಕು. ದೇವ್ರೇ, ತಿಮೋತಿಯ ವೀಕ್ ಆಗಿದ್ದಾಗ, ತಿಮೋತಿಯ ಡಲ್ ಆಗಿದ್ದಾಗ ಮಾಡು, ಡೈಲಿ ಪ್ರಜ್ವಲಿಸುವಂತೆ ಮಾಡು. ನಿನ್ನ ಆತ್ಮನ ಪ್ರಜ್ವಲಿಸಬೇಕು. ನಿನ್ನಲ್ಲಿರೋ ಆತ್ಮ ಬೆಂಕಿಯಾಗಿ ನಿನ್ನ ವ್ಯಕ್ತಿತ್ವವನ್ನು ಸುಡಬೇಕು, ಸುಡಬೇಕು. ನೀವೆಲ್ಲರೂ ಬಿಸಿಯಾಗಿರ್ಬೇಕು. ಅದು ವೈಟೆಕ್ಷನ್ ಭಾವನೆಗಳಿರ್ಬೇಕು, ಈಟ್ ಬಾಟ್ಲಿ ಭಾವನೆಗಳಿರ್ಬೇಕು, ಈಟ್ ಮೈಕ್ರೋ ಭಾವನೆಗಳಿರ್ಬೇಕು, ತನ್ನ ಬೇಟ ತಯಾರಾದ ಮೈಕ್ರೋ ಭಾವನೆಗಳಿರ್ಬೇಕು. ಮಾತಾಡಿದ ಒಂದೊಂದು ವಾಕ್ಯಗಳಿಗಾಗಿ ಸ್ತೋತ್ರದಲ್ಲಿ, ಪ್ರಕಟಣೆ ಗ್ರಂಥದಲ್ಲಿ, ಕೊಲಸ್ಯ ಗ್ರಂಥದಲ್ಲಿ, ಪೇತ್ರ ಗ್ರಂಥದಲ್ಲಿ, ಆದಿಕಾಂಡ ಗ್ರಂಥದಲ್ಲಿ ನೀನು ಮಾತಾಡಿದ ಒಂದೊಂದು ವಾಕ್ಯಗಳಿಗಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಈ ವಾಕ್ಯವನ್ನು ಕೇಳ್ತಕ್ಕಂಥ ಪ್ರತಿಯೊಂದು ಸಹೋದರ ಸಹೋದರಿಯನ್ನು ಮುಟ್ಟು ಸ್ವಾಮಿ, ನಿನ್ನ ವಾಕ್ಯವನ್ನು ಕೇಳಿ ಹೋಗುವಾಗ ಸ್ವಾಮಿ, ಶತ್ರುವಾದ ಸೈತಾನ ವಾಕ್ಯವನ್ನು ಇವರಿಂದ ತೆಗೆಯದಂತೆ ರಾಜ ಎಸೆಯ 100ರಷ್ಟು ಫಲ ಕೊಡುವಂತೆ ಕೃಪೆ ಮಾಡಂತ ಪ್ರಾರ್ಥಿಸ್ತೇವೆ ಸ್ವಾಮಿ. ಎಸೆಯ 100ಕ್ಕೆ 30ರಷ್ಟು 60ರಷ್ಟು 100ರಷ್ಟು ಫಲ ಕೊಡುವಂತೆ ಕೃಪೆ ತೋರೆಂಬುದಾಗಿ ಪ್ರಾರ್ಥಿಸ್ತೇವೆ ರಾಜ. ರಕ್ಷಣೆಯ ಯೇಸು ಕ್ರಿಸ್ತನ ನಾಮದಲ್ಲಿ, ಯೇಸುವಿನ ಮಹಾಪರಿಷದರ ನಾಮದಲ್ಲಿ ಕರ್ತನೆ, ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರ ಕುಟುಂಬಗಳಿಗೆ ಹೋಗುವಾಗ ಸಮಾಧಾನದಿಂದ
ಎದುರಬೇಕು ದೇವರೇ. ಅವರ ಕುಟುಂಬ ದೇವರೇ, ಅವರು ಹೋಗುವುದು ಅವರೊಬ್ಬರಲ್ಲ ಸ್ವಾಮಿ, ನಿನ್ನ ಆತ್ಮಕ್ಕೆ ಹೋಗಿ ಅವರ ಕುಟುಂಬಗಳಲ್ಲಿ ನೆಲೆಗೊಳ್ಳಲಿ ಸ್ವಾಮಿ. ಎಸೆಯ ಮುಂಬರುವ ಪ್ರಾರ್ಥನೆಯವರು ಪ್ರತಿಯೊಬ್ಬರ ಸಂಕಳದಿಂದು ದೈಹಿಕವಾಗಿ ಮಾನಸಿಕವಾಗಿ ಕುಗ್ಗಿ ಹೋಗದಂತೆ ರಾಜ ಅವರಿಗೆ ಫಲ ಮತ್ತು ಶಕ್ತಿಯನ್ನು ಕೊಟ್ಟು ನಡೆಸಿದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತಾರೆ ರಾಜ. ಹೆಚ್ಚಿನ ಯೇಸುವಿನ ಅಧಿಕಾರಗಳ ನಾಮದಲ್ಲಿ ಕರ್ತನೆ ಇನ್ನು ಮುಂಬರುವ ದಿನದಲ್ಲಿ ಸಾಕ್ಷಿಗಳಾಗಿ ಜೀವಿಸುವಂತೆ ಕೃಪೆ ತೋರಂತ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಾರೆ. ಯೇಸುವಿನ ಅಧಿಕಾರ ಕರ್ತನೆ ಸ್ತುತಿ ಘನ ಮಾನ ಮಹಿಮೆ ಪ್ರಭಾವ ಘನತೆ ಸ್ತೋತ್ರ ಎಲ್ಲ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ ಸ್ವಾಮಿ. ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಒಂದೊಂದು ಉಪಕಾರಗಳನ್ನು ಎಂದಿಗೂ ಮರೆಯದಿರು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ.